ಪಕ್ಷಿಗಳ ಕಲರವ ಕೇಳಲು ಎಷ್ಟು ಚಂದ ಅಲ್ಲವೇ? ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎನ್ ನದಾಫ್. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಚಿಲಿಪಿಲಿ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಇದೆ. ಪಕ್ಷಿಗಳು ಬೆಳೆದ ಬೆಳೆಗಳನ್ನ ರಕ್ಷಿಸುತ್ತವೆ. ಅವುಗಳು ಕ್ರಿಮಿಕೀಟಗಳನ್ನ ತಿಂದು ತಮ್ಮ ದೇಹವನ್ನ ಬೆಳೆಸುತ್ತವೆ. ರೈತ ಮಿತ್ರ ಪಕ್ಷಿ ಪ್ರಾಣಿಗಳ ಅವಶ್ಯಕತೆ ಈ ಸಂಕುಲಕ್ಕೆ ಮುಖ್ಯವಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಧಾರವಾಡ ನಗರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ನಿಡವನಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಹುಬ್ಬಳ್ಳಿಯ ಅವ್ವ ಸೇವಾ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪಕ್ಷಿಗಳು ನಿಸರ್ಗದ ಆಧಾರ ಸ್ತಂಭ ವಿಚಾರ ಸಂಕಿರಣವನ್ನು ಗುಲಾಬಿ ಗಿಡಕ್ಕೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಸಹ ಕಾರ್ಯದರ್ಶಿ ಶಂಕರ್ ಕೊಂಬಿರವರು ಮಾತನಾಡಿ, ಪರಿಸರ ಸಂರಕ್ಷಣೆ ಮಾಡಲು ಯುವ ಜನರು ಮುಂದೆ ಬರಬೇಕು ಎಂದು ಸಂದೇಶವನ್ನ ನೀಡಿದರು. ನಿಡವನಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಪ್ರಭಾ ನಿಡವನಿರವರು ಮಾತನಾಡಿ, ನಮ್ಮ ಪಕ್ಷಿಗಳು ನಿಸರ್ಗದ ಆಧಾರ ಸ್ತಂಭವಾಗಿವೆ ಎಂದು ಹೇಳಿದರು. ಕಾಲೇಜು ಶಿಕ್ಷಣ ಇಲಾಖೆ ಮಾಜಿ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಡಿಎಂ ನಿಡವನಿರವರು ಮಾತನಾಡಿ, ನಮ್ಮ ಹೊಲದಲ್ಲಿ ಕೃಷಿಕರಿಗೆ ಪಕ್ಷಿ ಮತ್ತು ಪ್ರಾಣಿಗಳು ಜೊತೆಗೆ ರೈತರು ತಮ್ಮ ಜೀವನವನ್ನ ನಡೆಸುತ್ತಾರೆ ಎಂದರು. ರಾಜ್ಯ ಪರಿಸರ ಪುರಸ್ಕೃತರಾದ ಪ್ರಕಾಶ್ ಗೌಡರ್ ಮತ್ತು ಪ್ರೊಫೆಸರ್ ಆರ್ಜಿ ತಿಮ್ಮಾಪುರ್ ಅವರು ವಿಶೇಷವಾಗಿ ಉಪನ್ಯಾಸ ನೀಡಿದರು. ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ಬೋಳಿ ಶೆಟ್ಟಿರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಚಾರ್ಯರಾದ ತೇಜಸ್ವಿನಿ ಶಿವಾನಂದ್, ನಾಗವೇಣಿ ಮಲ್ಲಾಪುರ್, ಡಾಕ್ಟರ್ ಎ ಗಣೇಯನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಭಾವನಾ ಶಿಂಗ್ಲಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪದ್ಮಿನಿ ಮುತಾಲಿಕ್ ದೇಸಾಯಿ ಪ್ರಾರ್ಥಿಸಿದರು. ನೂರಾರು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇಬ್ಬರು ಇಲ್ಲಿ ಪಕ್ಷಿಗಳ ಬಗ್ಗೆ ತಮ್ಮದೇ ಆದಂತಹ ಒಂದು ಉಪನ್ಯಾಸದಲ್ಲಿ ಬಂದಾರೆ. ಯಾಕಂದ್ರೆ ಪಕ್ಷಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತದೆ. ಆ ಒಂದು ಸಂಖ್ಯೆ ಕಡಿಮೆ ಆದ್ರೆ ಮುಂದೆ ಏನು ಪರಿಸರ ಮೇಲೆ ಯಾವುದೇ ಪರಿಣಾಮ ಆಗ್ತದೆ. ನಾವೆಲ್ಲ ಸಣ್ಣವರಿದ್ದಾಗ ಎಷ್ಟು ಗುಬ್ಬಿ ಇದ್ದು, ಆಮೇಲೆ ಒಂದು ಪಾರಿವಾಳ ಇದ್ದು, ಸಣ್ಣ ಸಣ್ಣ ಎಲ್ಲ ಹೋಗ್ಬಿಟ್ಟವಲ್ಲ. ಈಗ ಹೊಸ ವಿಜ್ಞಾನ ಯುಗದಲ್ಲಿ ಅಂತ ನೋಡಿದ್ರೆ ನಮಗೆ ಒಂದು ಖುಷಿ ಅನಿಸುತ್ತೆ. ಹಳ್ಳಿಯೊಳಗೆಲ್ಲ ನಮ್ಮ ಊರಾಗ ಸೇರ್ಕೊಂಡು ನಮ್ದು ಕಲ್ಮೇಶ್ವರ ಗುಡಿ ಹತ್ರ ಒಬ್ಬರು ಆ ಒಂದು ದೊಡ್ಡ ಬಾಕ್ಸ್ ಇಟ್ಕೊಂಡು ತರದ ಪಾರಿವಾಳ ಇಟ್ಕೊತಿದ್ರು. ಪಾರಿವಾಳಕ್ಕೆ ಜೋಳ ಹಾಕಿ ಕೂಲಿ ಬರ್ತಾ ಇದ್ದು, ಮೇಲೆ ಹೋಗ್ತಾ ಇದ್ದು, ಎಷ್ಟು ಅದು ಖುಷಿ ಅನಿಸ್ತದೆ. ಈಗ ಅದನ್ನ ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ಅಂತ ಒಂದು ವಿಷಯ ಕುರಿತು ಇವತ್ತು ಇಬ್ಬರು ಬಹಳ ನನಗೆ ಅನಿಸ್ತದೆ. ಯಾಕಂದ್ರೆ ಪ್ರಕಾಶ್ ಗೌಡರ್ ಸರ್ ತಾನು ಬಹಳಷ್ಟು ಕಡೆ ಅವ್ರಿಗೆ ಉಪನ್ಯಾಸ ಕರೀತಾನೆ, ಹುಬ್ಬಳ್ಳಿ ಧಾರವಾಡ ಅಂತ ಒಬ್ಬ ಶ್ರೇಷ್ಠ ತಜ್ಞರು. ಅವರಿಂದ ಏನಾದರೂ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗೆ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗೈತಿ, ಅದ್ರ ತಕ್ಷಣ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂದಾಗ ಮಾತ್ರ ಒಂದು ಸಮಯೋಚಿತವಾಗಿ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗ ಪ್ರಕಾಶ್ ನಮ್ಮೇನು ಗೌಡರ್ ಸರ್ ಆಗ್ಲಿ, ಇನ್ನೊಬ್ಬರು ಪ್ರೊಫೆಸರ್ ನನಗೆ ಅವೆಲ್ಲ ಪರಿಚಯ. ಕನ್ನಡ ಸಾಹಿತ್ಯ ಸದಸ್ಯರು ಅವರೆಲ್ಲ ಸರ್ಕಾರಿ ಕಾಲೇಜೊಳಗ ಅವರೆಲ್ಲ ಇಂಗ್ಲಿಷ್ ಇದ್ರು ಸದಕ ಎಷ್ಟು ಒಂದು ಪಕ್ಷಿಯ ಬಗ್ಗೆ ಒಂದು ತಿಳುವಳಿಕೆ ಅಜಯ್ ತಿಮ್ಮಾಪುರ್ ಸರ್, ಮತ್ತೆ ಇಲ್ಲಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಚಾರ್ಯ ಸಿಬ್ಬಂದಿ ಅವರೆಲ್ಲ ಮಕ್ಕಳು ಹಾಕ್ಬೇಕಪ್ಪ. ಹೀಗಾಗಿ ನಾವೇನ್ ಮಾಡ್ತಂದ್ರ ಒಂದು ಇದನ್ನೆಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ನನಗೆ ಯಾಕಂದ್ರೆ ಸಮಯ
ಹೆಚ್ಚಿನ ಸಮಯ ನಮ್ಮ ಇವ್ರು ಕೊಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಒಂದು ವಿಷಯ ಇಟ್ಕೊಂಡೆಲ್ಲ ಅಂತವ್ರಿಗೆ ಹೆಚ್ಚು ಅವಕಾಶ ಕೊಟ್ಟರೆ ನಿಮ್ಗೆ ನ್ಯಾಯ ಸಿಗ್ತಿದೆ ಅಂತಕ್ಕಂಥ ಮಾತನಾಡ್ತಾ, ಮತ್ತೆ ಈ ಸಂದರ್ಭದಲ್ಲಿ ಪ್ರವಾಸ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತ ಬಸವರಾಜ ಹೊರಟ್ಟಿ ಸಾಹೇಬರು ನಮ್ಮ ಜಿಲ್ಲೆಯೊಳಗ ಬೇರೆ ಬೇರೆ ಜಿಲ್ಲೆಯೊಳಗ ಆ ಸೇವಾ ಟ್ರಸ್ಟ್ ಮಾಡಿಕೊಂಡು ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಜನರಿಗೆ ಏನೋ ಒಂದು ಕೆಲವಷ್ಟು ಕೈ ಕಾಲು ಇದ್ದಂತವ್ರಿಗೆ ಕೆಲವೊಂದ ಜೋಡಿನೇ ಕೊಡ್ತಕ್ಕಂಥದ್ದು ಅಥವಾ ಸಲಕರಣೆ ಕೊಡ್ತಕ್ಕಂಥ ಕೆಲಸವನ್ನು ಅಷ್ಟೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರವಾಸ ಸೇವಾ ಟ್ರಸ್ಟ್ ಕಳೆದ 15 ವರ್ಷಗಳಿಂದ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತದೆ. ಅಂತ ಒಂದು ಪ್ರವಾಸ ಸೇವಾ ಟ್ರಸ್ಟ್ ನ ಒಂದು ಸಹಯೋಗಿಸಿದ ನಮ್ಮ ಇವರನ್ನ ಗೋಡಿಶೆಟ್ಟಿ ಅವರು ಮಾಡ್ಕೊಂತ ಒಂದು ನಿಜಕ್ಕೂ ಹೆಮ್ಮೆ ಅನ್ನಿಸ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟಪ್ಪ, ಇಂಥ ಪಕ್ಷಿಗಳ ಬಗ್ಗೆ ನಾವೆಲ್ಲ ಬಹಳ ಪ್ರೀತಿ ಇಟ್ಕೋಬೇಕಲ್ಲ. ಪಕ್ಷಿ ಅಂದ್ರೆ ಬಹಳ ನಮಗೆ ಒಂದು ಹೆಮ್ಮೆ ಅನಿಸುತ್ತಲ್ಲ. ಬಹಳಷ್ಟು ಇದ್ದಾವೆ, ಅದ್ರೊಳಗ 100 ತರ ಇದ್ದಾವ. ಗುಬ್ಬಿ ಒಳಗೆ ಒಂದೇ ಕಲರ್ ಇರ್ತಾವಲ್ಲ, ಈಗ ಎಷ್ಟು ಕಲರ್ ಅಂತ ಒಂದು ವಿವಿಧ ಬಣ್ಣದ ಪಕ್ಷಿಗಳು, ಆ ವಿವಿಧ ತರನಾದಂತ ಬೇರೆ ಬೇರೆ ಪಕ್ಷಿಗಳು ಇದಾವೆ. ನಮ್ಗೆಲ್ಲ ಅಷ್ಟು ಇಲ್ಲ, ನಮ್ ಇವರು ಉಪನ್ಯಾಸ ಮಾಡ್ತಾರ. ಹೀಗಾಗಿ ಅಂತ ಇದರಲ್ಲಿ ನಾವು ನೀವೆಲ್ಲ ಕೂಡಿಕೊಂಡು ಈ ದೇಶದಲ್ಲಿ ಅಥವಾ ಜಗತ್ತಿನೊಳಗ ವಿಶ್ವದೊಳಗ ನೆಮ್ಮದಿಯಾಗಿ ಬರಬೇಕಾದ್ರೆ ಬಹಳಷ್ಟು ಪ್ರೀತಿ ಇರ್ಬೇಕು. ಆ ಒಂದು ಎಲ್ಲಾ ಪ್ರಾಣಿಗಳ ಬಗ್ಗೆ ನಮ್ಮ ಪ್ರೀತಿ ಇರ್ಬೇಕಲ್ಲ. ಯಾಕಂದ್ರೆ ಹೊಲಕ್ಕೆ ಹೋದಾಗ ಅಲ್ಲಿ ಒಂದು ಎತ್ತು ಇರ್ಬೋದು, ಎಣ್ಣೆ ಇರ್ಬೋದು, ಆಕಳ ಇರ್ಬೋದು, ಔಷಧಿ ಈಗ ಔಷಧಿ ಕಡಿಮೆ ಆಗ ನಾವೆಲ್ಲ ಹಳ್ಳಿ ಒಳಗೆ ಹೋಗ್ತದಿಲ್ಲ. ಗಡಿಮಣಿ ಮೇಡಮ್ ಅವ್ರ ಬಳಿ ಹೋಗ್ಬೇಕಲ್ಲ, ಕುಸುಗಲ್ಲ ಸುಮಾರು 8-10 ವಾರ್ಡ್ ಅಂತಾರಲ್ಲ, ಅಷ್ಟು ದೊಡ್ಡ ದೊಡ್ಡ ಕುಟುಂಬ ಎಲ್ಲ ಇದು. ನಮ್ಮ ಕುಸುಗಲ್ಲಕ್ಕೆ ಹೋದ್ರೆ ಗಡಿಮಣಿ ಕುಟುಂಬ ದೊಡ್ಡ ಊರಲ್ಲ, ಒಂದೊಂದು ಮನೆ ಒಳಗ ಎಷ್ಟೆಷ್ಟು ಜಾಯಿಂಟ್ ಫ್ಯಾಮಿಲಿ ಅಂತ ಒಂದು ಏನು ಕುಟುಂಬದಲ್ಲಿ 15-20 ಎಮ್ಮೆ ಆಕಳಗಳು ಇರ್ತಕ್ಕಂಥ ಒಂದು ಕುಟುಂಬಗೆಲ್ಲ ಈಗ ಮೆಕ್ಯಾನಿಕಲ್ ಆಗಿ ಎಲ್ಲ ಹೋಗ್ಬಿಟ್ಟವಲ್ಲ, ಎಲ್ಲಾನು ಮಷಿನಿಂದ ಆಗ್ತಾವ. ಈಗ ಗಳೆ ಹಿಡಿದು ಮಷಿನಿಂದ, ಎಡೆ ಹಿಡಿದು ಮಷಿನಿಂದ, ಅವಾಗ ಏನಾಗಿದೆ ಎಡೆ ಹಿಡಿಬೇಕಾದ್ರೆ 2 ಎತ್ತುಗಳು ತಗೊಂಡು ಎಲ್ಲ ಮಾಡ್ತಿದ್ವಿ. ಮತ್ತೆ ಎಮ್ಮೆ ಆಕಳದ ಹಾಲು ತೆಗೆದುಕೊಳ್ತಾರೆ. ಹೀಗಾಗಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ, ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಇವತ್ತಿನ ಮುಖ್ಯ ಉದ್ದೇಶ ಅಂತಂದ್ರೆ ಅವುಗಳ ಸಂಖ್ಯೆ ಕಡಿಮೆ ಮಾಡೋದಿಲ್ಲ, ಅವುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಬೇಕು. ಅವ್ರ ಸಂಖ್ಯೆ ಜಾಸ್ತಿ ಆದ್ರೆ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ. ಹೀಗಾಗಿ ಎಲ್ಲ ನಮಗೆ ಪ್ರತಿಯೊಂದು ಪ್ರಾಣಿ ಯಾವ್ದೋ ನಾವು ಒಂದು ಹಾವು ಬಂತ ಕೊಲೆ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಮೂಲಿ ಏನ್ ಮಾಡ್ತಾ ಹೊರಗೆ ಬಂದ್ಬಿಟ್ಟಿವಿ, ಅದು ಸರಿ ತನ್ನದೇ ಆದಂತ ಒಂದು ಅದಕ್ಕೊಂದು ಬದುಕುವಂತ ಹಕ್ಕಲಿ. ಯಾವುದೇ ಒಂದು ದೇಶದೊಳಗೆ ಜಗತ್ತಿನೊಳಗ ಯಾವ ಪ್ರಾಣಿ ಮೇಲೆ ಸದಕ ನಾವೊಂದು ಅದಕ್ಕೆ ಕೊಲೆ ಮಾಡ್ಲಿಕ್ಕೆ ಅದನ್ನು ಹತ್ಯೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಒಂದು ಸಂವಿಧಾನ ಎಲ್ಲರೂ ಬದುಕುವಂತ ಒಂದು ಹಕ್ಕಲೆ. ಆ ನಿಟ್ಟಿನೊಳಗ ನಮ್ಮ ಇವರಂದಿ ನಮ್ಗ ನಾವು ಹೆಚ್ಚು ಕೆಲಸ ಮಾಡಿಲ್ಲ, ನಮ್ಮ ಬರೀ ಸಾಹಿತ್ಯ ಸಂಘಟನೆ ಕೆಲಸ ಮಾಡಿದ್ರು. ಬಟ್ ಪರಿಸರ ಕೆಲಸ ಮಾಡಿದ್ರೆ ನಮ್ಮ ಶಂಕರ್ ಗುಬ್ಬಿ ಸರ್ ಅವ್ರ ಸರಿಗ ಗಿಡಗಳು ಬೆಳೆಸ್ತಾರ. ಇಷ್ಟಲ್ಲೇ ಯಾರು ಅಕಸ್ಮಾತ್ ಗಿಡ ಕಟ್ಕೊಂಡ್ರೆ ಹೋಗಿ ನಿಂತು ಜಗಳ ಮಾಡಿ ಅದು ಉಳಿಸ್ತಕ್ಕಂಥ ಕೆಲಸ ಮಾಡೋರು ಯಾರಪ್ಪ ಧಾರವಾಡ ಜಿಲ್ಲೆಯೊಳಗೆ ನಮ್ಮ ಶಂಕರ್ ಗುಬ್ಬಿ ಸರ್. ನಾನು ಜಿಲ್ಲಾಧಿಕಾರಿಗಳನ್ನ ಅಭಿನಂದಿಸ್ತಿದ್ದೆ. ಈ ಸಲ ನಮ್ಮ ಕೆಲಸ ಕಡಿಮೆ ಮಾಡಿದ್ರು. ಯಾಕಂದ್ರೆ ಪ್ರತಿ ವರ್ಷ ನಾವು ಹೋರಾಟ ಮಾಡ್ತಾ ಇದ್ವಿ, ಮೀಟಿಂಗ್ ಮಾಡ್ತಾ ಇದ್ವಿ. ಮಂದಿನ ಗಣಪತಿ ಬಂದ್ರೆ ರೈಡ್ ಮಾಡಿ ಇವತ್ತು ಸಲ ನಮ್ಗೆ ಯಾವುದೇ ಕೆಲಸ ಆಗ್ತಿಲ್ಲ. ಸ್ವತಃ ಅಧಿಕಾರಿಗಳ ವತಿಯಿಂದ ಎಲ್ಲೆಲ್ಲಿ POP ಗಣಪತಿ ಮಾತ್ರ ರೈಡ್ ಮಾಡಿ ಹಿಡಿದು ಅವನ್ನ ಬಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಜಿಲ್ಲಾಧಿಕಾರಿಗೆ ಮತ್ತು ಪೊಲೀಸ್ ಕಂಟ್ರೋಲ್ ಅಧಿಕಾರಿಗೆ ಎಲ್ಲ ಸಂಬಂಧಿತ ಸಮ್ಮೇಳನ ಅಭಿನಂದನೆ ಕೊಡ್ತಾರೆ. ಆಯ್ತು ಗಿಡದ ನೀರು ಹಾಕಿ ಒಂದು ಫೋಟೋ ತೆಗಿಸಿ ಪೇಪರ್ ಕೊಟ್ಟು ಹೋಗ್ಬಿಡೋದು. ಇದು ಅಲ್ಲ, ನಮ್ದು ಆ ಗಿಡ ಹಚ್ಚಿದಾಗ ಅದು ಬೆಳೆಯವರೆಗೂ ನಾವು ನೋಡ್ಬೇಕಾದ್ರೆ ದೊಡ್ಡದಾಗಬೇಡ. ನೀವೇನು ನಿಮ್ಮ ಮಗು ದೊಡ್ಡದಾಗೋದಕ್ಕಿಲ್ಲ, ಹಂಗೆ ಗಿಡಗಳು ದೊಡ್ಡವಾಗಬೇಕು. ಇವತ್ತು ನಾವು ಅದನ್ನು ಮಾಡೋಲ್ಲ, ಸಾಕಷ್ಟು ಕಡೆ ನೋಡ್ತೀವಿ. ಆದರೆ ಇವತ್ತು ನಾವು ಸುಮಾರು 40 ವರ್ಷ ನನ್ನ ಜೀವನವನ್ನೇ ಮುಖ್ಯವಾಗಿ ಹಾಕಿದ್ದಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಿ. ಶಹರಗಳ ಇವತ್ತು ನಗರ ಪರಿಸ್ಥಿತಿ ಏನಂದ್ರೆ ಅಲ್ಲಿಂದ ನಾವು ನಮ್ಮಂತರ ಗ್ರಾಮ ಬಂದು ಪರಿಸರವನ್ನು ಹಾಳು ಮಾಡಾಕತ್ತಿದ್ರಲ್ಲ. ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಪ್ರಸಿದ್ಧಿ ಮಾಡಿದ್ವಿ. ನಮ್ಮದು ಕಲ್ಯಾಣನಗರದ ಒಂದು ಯುವಕ ಮಂಡಲ ಮಾಡಿದ್ವಿ, SM ಶಿವಪ್ರಸಾದ್ ಅಂತ. ಅವರು ನಾವೆಲ್ಲ ಕೂಡ ಮಾಡಿ ಬೆಂಗಳೂರು ಮಕ್ಕಳು, ಕಲಬುರಗಿ ಮಕ್ಕಳು, ದೊಡ್ಡ ಸಾಹಿತ್ಯ ಮಕ್ಕಳು ಸುಮಾರು ಒಂದು 300 ಜನ ಮಾಡಿ ಒಂದು ಪ್ರತಿಜ್ಞೆ ಮಾಡಿದ್ವಿ. ಏನಾದರೂ ಮಾಡಿ ಗಿಡ ಹಚ್ಚೋದು ನಮ್ಮ ಕೆಲಸ. ಹಂಗೆ ಕಲ್ಯಾಣದ ಮನೆಯೆಲ್ಲ ಒಂದು ಗಿಡ ಹಚ್ಚಿದ್ದಿಲ್ಲ. ಅದು 1980-89 ನೀವು ನೋಡ್ಬೋದು. ಆವಾಗ ಹಚ್ಚಿದಂಥ ಗಿಡಗಳು ಎಂಥ ದೊಡ್ಡ ಎಮ್ಮರವಾಗಿದೆ ನೋಡಿವತ್ತು. ಕಲ್ಯಾಣದಲ್ಲಿ ನವೋದಯ ಅವ್ರು ಗಿಡ ಹಚ್ಚಿದ್ದು ಪ್ರತಿಯೊಂದು ಇವತ್ತು ನೋಡ್ರಿ ಅವಾಗ 80 ಹಚ್ಚಿದ್ದ ಗಿಡಗಳು. ಅದೇ ರೀತಿ ನಾವು ನಮ್ಮ ಕ್ಷೇತ್ರವನ್ನು ಬೆಳೆಸಿದ್ವಿ. ನಾವು ಎಲ್ಲಿ ಮಟ್ಟ ಬೆಳೆಸಿದ್ವಿ? ಭಾರತೀಯ ನಗರ, ರಾಣೀತ ನಗರ ಬೆಳೆಸಿ ಬೇರೆ ಹುಬ್ಬಳ್ಳಿ ಹೋದ್ವಿ. ಹುಬ್ಬಳ್ಳಿ JP ನಗರ, ಬಸವೇಶ್ವರ ನಗರ ಎಲ್ಲ ಹೋದ್ವಿ. ಅಲ್ಲಿ ಬಿಡಲಿಲ್ಲ. ಮಹಾನಗರ ಪಾಲಿಕೆ ಆದಾಗ ನಮ್ಗೆ ಅವಕಾಶ ಇತ್ತು. ಅಲ್ಲಿ ಅವಕಾಶ ಇಟ್ಟಾಗ ಏನಾಗ್ತದೆ, ದಮ್ಮಳವರು ಮೇಯರಿದ್ದು. ಆವಾಗ ನಾವೊಂದು ಸಜೆಷನ್ ಕೊಟ್ಟೆ, ಒಬ್ಬೊಬ್ಬ ಕಾರ್ಪೊರೇಟರ್ಗೆ 200 ಗಿಡ ಕೊಡ್ಬೇಕಿಲ್ಲ ಅಂತಂದು. ಅವ್ರು ಜವಾಬ್ದಾರಿ
ತಮ್ಮ ವಾರ್ಡ್ನೊಳಗೆ 2 ಗಿಡ ಹಚ್ಚಬೇಕಂತ. ಅವಾಗ ಒಂದು ಪ್ರತಿಯೊಂದು ವಾರ್ಡ್ 2 ಗಿಡ ಹಚ್ಚಿ ಅಂತ ಹುಬ್ಬಳ್ಳಿಯನ್ನು ಕೂಡ ಗ್ರೀನರಿ ಮಾಡಿದ್ವಿ. ಅದು ಕಮರ್ಷಿಯಲ್ ಇತ್ತು, ಬರೀ ವಾಣಿಜ್ಯ ಕ್ಷೇತ್ರ ಕಮರ್ಷಿಯಲ್. ಅದಕ್ಕೆ ನಾವು ಒಂದು ಚೆನ್ನಾಗಿ ತೆಗೆದ್ವಿ, ಹುಬ್ಬಳ್ಳಿ ಇನ್ನು ಕಮರ್ಷಿಯಲ್ ಅಲ್ಲ, ಇನ್ನು ಅದು ಹಸಿರುಕರಣ ಆಗ್ಬೇಕಂತ. ಆವಾಗ ನಾವು ಸುಮಾರು 1990ರಿಂದ ಹಿಡ್ಕೊಂಡು 95-2000 ಮಟ್ಟ ಗಿಡ ತೆಗೆದು ಸಾಕಷ್ಟು ಗಿಡಗಳು. ಅದನ್ನೆಲ್ಲ ನೋಡ್ತಾ ನೋಡ್ತಾ ಮುಂದೆ ಗಿಡಗಳನ್ನು ಬೆಳೆಸಿದ್ವಿ, ಎಲ್ಲ ಆಯ್ತು. ಆದರೆ ನಾವು ಗಿಡಗಳು ಹಚ್ಬೇಕಾದ್ರೆ ಯಾವ ಗಿಡಗಳು ಹಚ್ಬೇಕು ಭಾಳ ವಿಚಾರ ಮಾಡ್ತಾರೆ. ಪಕ್ಷಿಗಳು ಬದುಕಲ್ಲ, ಪ್ರಾಣಿಗಳು ಬದುಕಲ್ಲ. ಅದಕ್ಕೆ ನಾವು ಹೇಳಿದ ಅರಣ್ಯ ಇಲಾಖೆಗೆ ನೋಡ್ರಿ, ಬರೀ ಕಾಡುಗಳು ಬಿಡಬೇಡ್ರಿ, ಪಕ್ಷಿಗಳು ಬದುಕಲಿಕ್ಕೆ ಅದು ಗಿಡಗಳು ಹಾಕ್ತೀವಿ, ಹಣ್ಣಿನ ಗಿಡಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು. ಅದಾಗ ನಾವು ಅವಾಗ ಪಕ್ಷಿಗಳು ಬದುಕಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿಕ್ಕೆ ಎಲ್ಲ ಕಡೆ ಎಲ್ಲರಿಗೂ ಸಹಿಸಿ ಕೊಟ್ಟಿವಿ. ಪಕ್ಷಿಗಳು ಬದುಕಲಿಕ್ಕೆ ಗಿಡಗಳನ್ನ ಹಚ್ಚಿದೆ ಅಂತ, ಪ್ರಾಣಿಗಳು ಬದುಕಲಿಕ್ಕೆ ಗಿಡ ಹಾಕೋದು. ಅದು ನೋಡಿ ಗಿಡ ಹಚ್ಚಿದ್ವಿ, ಸಾಕಷ್ಟು ಗಿಡಗಳು ಬಂದವು. ಹುಬ್ಳಿದವ್ರ ಸಾಕಷ್ಟು ಗಿಡ ಬಂದವು. ಅದು BRTS ಗ್ರೀನ್ ಕಮಿಟಿ ಇತ್ತು. ಆ BRTS ಗ್ರೀನ್ ಕಮಿಟಿ ಮೆಂಬರ್ ಅನ್ನೋದು ನಾನು ನಮ್ಮ ಅಸ್ಲಾಮ ಬೆಳೆದಲ್ಲೇ ಇದ್ವಿ. ಆವಾಗ ಅಲ್ಲಿ ಕೂಡ ಎಲ್ಲ ಟೀಕೆ ಟಿಪ್ಪಣಿ ಬರ್ತಾ ಇದ್ವಿ. ಏನು 2008 ಗಿಡ ಕಡಲು ಹೇಳೇಚಾರ ಅಂತ. ಅವಾಗ ಜನ ಹಿಡಿದು ಬಿಟ್ಟು ನಾವು ಆಗ ಮಾಡಿದ್ವಿ. ಅವಾಗ ಮೀಟಿಂಗ್ ನಾವು ಕಮಿಟಿ ಮಾಡಿಕೊಂಡು ಎಲ್ಲ ಕಡೆ ನರ್ಮುಂದ ಅಂತ ಬರೆದ್ರು, ಸಂತೋಷ್ ನರ್ಮುಂದ, ನಾವೆಲ್ಲ ಕೂಡ ಅಡ್ಡಾಡಿದ್ವಿ. ಅದೇ ಎಲ್ಲೆಲ್ಲಿ ಜನಗಳನ್ನು ಗುರುತಿಸಿದ್ವಿ. ಅವೆಲ್ಲ ಜನವನ್ನು ಗುರುತಿಸಿ ಎಲ್ಲ ಸ್ಕೂಲು, ಕಾಲೇಜು, ಕಂಪೌಂಡ್ ಎಲ್ಲ ಕಡೆ ಹಚ್ಚಿ ಒಬ್ಬ ಮಕ್ಕಳ ಸಲ ಕಾಯಿದ್ರು ಅಂತ ಗಿಡ ಬೆಳೆಸ್ತಾರೆ ನೋಡಿ. ಹಂಗೆ ಒಂದ್ಸಲ ನಮ್ಮ ಸಂಜೀವಿನಿ ಪಾರ್ಕ್, ಆ ಸಂಜೀವಿನಿ ಪಾರ್ಕ್ ಹೋದಾಗ ಮ್ಯಾಗ ಹೋಗಿ ಆಫೀಸರ್ಸ್ ಎಲ್ಲ ಕರ್ಕೊಂಡು ಹೋದ್ವಿ. ಈಗ ಒಬ್ಬರು ದಿಲ್ಲಿಯಲ್ಲಿ ಒಬ್ಬರು 2 ಮನೆ ನಿಮ್ಗೆ ಗೊತ್ತಲ್ಲ, ಈಗಿನ ದುನಿಯಾಗ ಅಂತಂದ್ರೆ ಪೇಸ್ಟ್ ಕಾಫಿ ಪೇಸ್ಟ್ ಮಾಡೋದು ಹಚ್ಚೋದು ಇದೊಂದು ಕೆಲಸ. ಅದು ಪ್ರಾಕ್ಟಿಕಲಿ ನಾಲೆಜ್ ಆಗಿಲ್ಲ. ದಯವಿಟ್ಟು ನಾನು ನೋಡ್ತಾ ಇದ್ದೀನಿ, ಈಗ ಬಂದಂಥ ಸಿಬ್ಬಂದಿ ಇರೋದಿಲ್ಲ ಎಲ್ಲ ಕಡೆಗಳು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲೇ ಇಲ್ಲ ಅವ್ರಿಗೆ. ಬರೀ ಥಿಯರಿ ಒಳಗೆ ಬರ್ತಾವ್ರಿಗೆ. ನಾ ಎಷ್ಟೋ ಸಲ ವಾದ ಮಾಡ್ತೀನಿ, ನೀವು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಅಂತೇಳಿ. ಅವಾಗ ಅಲ್ಲಿ ಬಂದಾಗ ಸಫಾರಿ ಪಾರ್ಕ್ ಮಾಡ್ಬೇಕಂತ ಹೊಟ್ಟರು. ಸಫಾರಿ ಪಾರ್ಕ್ ಮಾಡ್ಬೇಕಂತ ಹೊಟ್ಟಾಗ ಇದೆ, ಒಂದು ಗಿಡ ಕಡಿಲಾರ್ದೆ ನೀವು ಸಫಾರಿ ಪಾರ್ಕ್ ಮಾಡ್ಬೇಕು. ಅದೇ ಗಿಡ ವಾಪಸ್ ಅಂದರೆ ಬ್ಯಾಡ್ರಿ ಕೆಲಸ ಮಾಡೋ ಸ್ಕೀಮ್ ಅದು. ಗಿಡ ಮಾಡಿ ಸಫಾರಿ ಮಾಡೋದು ಆಗ್ತಿಲ್ಲ, ಗಿಡ ಇರಬೇಕು ನಮಗೆ. ಅವಾಗ ಮುಂದೆ ಹೋಗಿ ಒಂದು ವ್ಯೂ ಪಾಯಿಂಟ್ ಹೋದ್ವಿ, ನವಲೂರು ಗುಡ್ಡ. ನೀವು ಹೋಗಿ ನೋಡ್ಕೊಂಡು ನವಲೂರು ಗುಡ್ಡ ಎಲ್ಲ ಪೂರ್ತಿ ಕಾಡಿತ್ತು. ಅದು ಆ ನವಲೂರು ಗುಡ್ಡ ಕಾಡಿದ್ದ ಏನಂತಂದ್ರೆ ನಾವು ಇದೇನು ಗುಡ್ಡ ನವಲೂರು ಗುಡ್ಡ ಯಾರು ಫಾರೆಸ್ಟ್ ನಡ್ಕೊಂಡೆ ಅಲ್ಲಿ ಕರ್ಕೊಂಡ್ರಿ ಸುಮಾರು ಗಿಡಗಳ ತೋರ್ಕೊಡೋದು. ಅದಕ್ಕೆ ಸಾಲು ತಿಮ್ಮಕ್ಕ ಒಣ ಅಂತ ಹೆಸರು. ಭಾಳ ದೊಡ್ಡ ಗಾರ್ಡನ್ ಅದು, ಭಾಳ ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಫೆನ್ಸಿಂಗ್ ಆಗೈತಿ, ಆ ಬೋರ್ ಕುಂಡ್ರಿಸಕ್ಕೆ ಬೋರ್ವೆಲ್ ಕನೆಕ್ಷನ್ ಆಗೈತಿ, ಮತ್ತು ಅಲ್ಲಿ ಗಾರ್ಡನ್ ಎಲ್ಲ ವ್ಯವಸ್ಥೆ ದೊಡ್ಡ ಗಾರ್ಡನ್ ಐತಿ. ನನ್ನ ಫ್ಯಾಮಿಲಿಯ ಅಣ್ಣ ತಮ್ಮಂದಿರುಗಳನ್ನು ಸ್ಟೇಜ್ ಮೇಲೆ ಬಹಳಷ್ಟು ಜನ ಇದ್ದಾರೆ. ಎಲ್ಲ ಬೇರೆ ಶಾಲೆ ಕಾಲೇಜಿಂದ ಬಂದಂಥ ವಿದ್ಯಾರ್ಥಿಗಳು, ಸ್ಟಾಫ್ ಮೆಂಬರ್ಸ್, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಆಲ್ ಸ್ಟಾಫ್ ಮೆಂಬರ್ಸ್. ನಾನು ಹೇಳೋದಿಷ್ಟೇ, ಗೌರ್ಮೆಂಟ್ ಒಂದು ರೂಲ್ ಮಾಡದ ಆಲ್ MNC ಕಂಪ್ನೀಸಿಗೆ CSR ಫಂಡ್ ಅಂತ ಸಪರೇಟ್ ಆಗಿ ಇರ್ತದ. ಆ CSR ಫಂಡ್ ಎದಕ್ಕೆ ಯೂಸ್ ಆಗ್ತದ ಅಂತಂದ್ರೆ, ನೀವು ಝೂಗೆಲ್ಲ ಹೋದಾಗ ನೋಡಿರ್ಬೋದು, ಒಂದು ಪರ್ಟಿಕ್ಯುಲರ್ ಟೈಗರ್ ಅನ್ನೋ ಅಥವಾ ಚೀತಾ ಅನ್ನೋ ಅಥವಾ ಒಂದು ಗಿಡ ಮರ ಅಡಾಪ್ಟ್ ಮಾಡ್ಕೊಂಡಿರ್ತದ ಆ ಕಂಪನಿ. ಸೊ ಅಂದ್ರೆ ಈ MNC ಕಂಪನಿ ಅಂದ್ರೆ ಓನ್ಲಿ ಪ್ರಾಫಿಟ್ ಮೇಕಿಂಗ್ ಇಸ್ ನಾಟ್ ದ ಓನ್ಲಿ ಆಬ್ಜೆಕ್ಟಿವ್. ಸೊ ಅವ್ರಿಗೆ ಕೂಡ ಈ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಅನ್ನೋದಕ್ಕಾಗಿ ತಮ್ಮ ಪ್ರಾಫಿಟ್ ನಾಗ 4% CSR ಫಂಡ್ ಏನದಲ್ಲ ಅದನ್ನ ಯುಟಿಲೈಸ್ ಮಾಡಬೇಕು ಅಂತ ಹೇಳಿ ಇಟ್ಟದ. ಬಟ್ ಇದು ಪರಿಸರ ಮಿತ್ರರು ಮತ್ತೆ ಗವರ್ಮೆಂಟ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಆಗದೆ ನಮ್ಮೆಲ್ಲರದು ಕೂಡ ಜವಾಬ್ದಾರಿ. ನಾವ್ ಇವತ್ತಿನ ಫ್ಲಡ್ ಬಂದು ಏನೇನಾಗ್ಲಿಕ್ಕತ್ತದೆ ಎಲ್ಲ ನೋಡ್ಲಿಕ್ಕತ್ತೀವಿ. ದಟ್ಸ್ ಆಲ್ ಬಿಕಾಸ್ ಆಫ್ ವಿ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ನಾವೇನು ನಮ್ಮ ಗ್ರೀಡ್ ಜಾಸ್ತಿ ಆಗಿದೆ ಅದರಿಂದ. ನಂತರ ಶಂಕರ್ ಕುಂಬಿ ಅಣ್ಣವ್ರು ಹೇಳಿದ್ರು, ನಮ್ಮ ಮನೆತನಕ್ಕೆ ಕುಸಿಗಲ್ಲೊಳಗ 12,000 ಏಕರ್ ಲ್ಯಾಂಡ್ ನಿಡುವಳಿಯ ಫ್ಯಾಮಿಲಿಗೆ ಬಿಲಾಂಗ್ ಆಗ್ಯದ. ಬಟ್ ನಮ್ಮ ಮನೆಯಲ್ಲೇ ನಾನು ಮದುವೆ ಆದಾಗ ಎಲ್ಲ ಮನೆಯಲ್ಲಿ ಎತ್ತು, ಎಮ್ಮೆ, ಆಕಳ, ಚಕ್ಕಡಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ಇವತ್ತಿನ ದಿನ ಯಾರ ಮನೆಯಲ್ಲೂ ಕೂಡ ಇಲ್ಲ. ಎಲ್ಲರ ಮನೆಯಲ್ಲೂ ಟ್ರ್ಯಾಕ್ಟರ್ಸ್ ಅಂಡ್ ಮಷೀನ್ಸ್, ಮೆಕನೈಸ್ಡ್ ಅಗ್ರಿಕಲ್ಚರ್ ಈ ತರ ಇದೆ. ಸೊ ಇವತ್ತ ನಾನು ಬಂದಂತ ರಿಸೋರ್ಸ್ ಪರ್ಸನ್ಸಿಗೆ ಕೇಳೋದೇನು ಅಂತಂದ್ರೆ, ಪಕ್ಷಿಗಳು ವಿ ಶೇಪ್ನಾಗ ಹಾಕ್ತಿರ್ತವೆ. ಬಿಳಿ ಪಕ್ಷಿಗಳು ಆಲ್ ಹ್ಯಾವ್ ಸೀನ್ ಇಟ್. ಸಮುದ್ರದ ಮೇಲೆ ಎತ್ತರಕ್ಕೆ ಹಾಕ್ತಾ ಇರ್ತವೆ, ಅದು ಹೆಂಗೋ ಗೊತ್ತಿಲ್ಲ. ಆಮೇಲೆ ಡೋಡೋ ಪಕ್ಷಿಯ ಕಥೆ ಇರ್ಬೋದು. ಆಮೇಲೆ ಮಾಯಾವೇರ್ ಅಂತ ನಾನು ಅನ್ಕೊಂತೀನಿ, ಅದು ಆರ್ಕಿಟೆಕ್ಟ್ ಆಫ್ ದ ಬಿಲ್ಡಿಂಗ್ ಅಂತಾರೆ, ಅದು ಯಾಕೆ ಅಂತ ಹೇಳಿ. ಸೊ ಈ ತರದ ಅನೇಕ ಅನ್ಸೀನ್, ಅನ್ಹರ್ಡ್
ಕಥೆಗಳು ಇದ್ದಾವೆ. ಅವನ್ನೆಲ್ಲ ಇವತ್ತು ನಮಗೆ ತೋರಿಸ್ಲಿ ಅಂತ ಹೇಳಿ ಹೇಳ್ತಾ ಅಮೇಜಿಂಗ್ ಸ್ಟೇಟ್ ಅವಾರ್ಡೀಸ್ ಇದ್ದಾರೆ, ಪಕ್ಷಿ ಪ್ರಪಂಚದ ರಿಸರ್ಚ್ ಪರ್ಸನ್ಸ್ ಇದ್ದಾರೆ, ವೆಲ್ ಎಕ್ಸ್ಪರ್ಟ್ಸ್. ಸೊ ಅವರು ಇವತ್ತು ನಮಗ ಇದನ್ನೆಲ್ಲನೂ ಕೂಡ ಡಿಸ್ಕ್ಲೋಸ್ ಮಾಡಿ ಅಂತ ಕೇಳ್ತಾ, ಟೈಮ್ ಕಡಿಮೆ ಇರೋದಕ್ಕೆ ಹೆಚ್ಚು ನಾನು ಯಾರಿಗೂ ಸ್ಟೇಜ್ ಮೇಲೆ ಇದ್ದವ್ರಿಗೆ ಅಡ್ರೆಸ್ ಮಾಡಬೇಕು ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಕನ್ನಡ ಮಾಧ್ಯಮ ಬಿಟ್ಟು ಇಂಗ್ಲಿಷ್ ಹೋಗ್ತಾರಲ್ಲ, ಆಗ ಕೊಬ್ಬರಿಗೆ ಕೊಡಬೇಕಾದ ಗಮನವನ್ನು ನಾವು ಅದರ ಸುತ್ತ ಕರೆಕ್ಟಿಗೆ ಕೊಡ್ತಾ ಇದ್ದೇವೆ ಅಂತ. ನಮಗೆ ತೆಂಗಿನಕಾಯಿ ಕೊಬ್ಬರಿ ಬೇಕು, ಸೊಟ್ಟು ಬೇಡ, ನಾವು ಸೊಟ್ಟಿಗೆ ಮಹತ್ವ ಕೊಟ್ಟು ಕೊಬ್ಬರಿ ಕೈ ಬಿಡ್ತೇವೆ ಅಂತ. ಹಾಗೆ ಇವತ್ತು ಕಾರ್ಯಕ್ರಮದ ಮುಖ್ಯ ಪಕ್ಷಿಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಕುಂಬಿಯವರಾಗಲಿ, ಗಾಂಧಿಯವರಾಗಲಿ, ಪ್ರಭಾ ಮೇಡಮ್ ಅವರು ಎಲ್ಲರೂ ಮಾತಾಡಿ ಇನ್ನು ಹಿಂದೆ ಮುಖ್ಯವಾದ ಕೊಬ್ಬರಿ ಅಂದ್ರೆ ತಿಮ್ಮಪ್ಪ ಸರ್ ಅವ್ರು ಮಾತಾಡೋ ಅವ್ರು ಹೆಚ್ಚು ಅವಕಾಶ ಕೊಡೋಣ. ನಾ ಬಹಳಷ್ಟು ಹೇಳುದಿಲ್ಲ, ಪಕ್ಷಿಗಳು ನಮ್ಮ ಬದುಕಿನ ಒಂದು ಭಾಗ. ನಾನು ಸಹಿತ ಸಣ್ಣ ನಮ್ಮೂರ ಹಾಡುಗೋಸ್ಕರ ಗೊತ್ತದ ನಿಮ್ಗೆಲ್ಲ. ಇಲ್ಲಿ ಗಟಾರ್ ನೀರು, ಆವು ನೀರು ಎಲ್ಲ ಕೆರೆ ನೀರು ಕುಡಿಯಕ್ಕೆ ಪಕ್ಷಿಗಳು ಸಿಗ್ತಾವ. ನಮ್ಮ ಹಳ್ಳಿಗೆ ಹೋದ್ರೆ ಒಂದು ಹಾಳನ್ನು ಬಂದಿರ್ತಾವ, ಕೆರೆನೂ ಬಂದಿರ್ತಾವ. ಪಕ್ಷಿಗಳಿಗೆ ನೀರಿನ ಅಭಾವ ಬಹಳ ಇರ್ತವೆ. ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ತಂದೆಯವರು 2 ನೆಲವು ಕಟ್ಟಿದ್ರು. ನೆಲವು ಅಂದ್ರೆ ಗೊತ್ತು ನಿಮ್ಗೆ, ಒಂದರಲ್ಲಿ ನೀರು, ಒಂದ್ರಾಗ ಕಾಳು. ಇವತ್ತಿಗೂ ಸಹಿತ ನಮ್ಮ ಮನ್ಯಾಗ ಹಂಗದ. ಇವತ್ತಿಗೂ ನಾನು ಧಾರವಾಡ ಬಂದ ಮೇಲೆ ಒಂದು ಕಂಪೌಂಡ್ ಮೇಲೆ ಒಂದು ಮುಚ್ಚಳದೊಳಗ ಕಾಳು ಇಟ್ಟಿರ್ತೇನೆ, ಇನ್ನೊಂದು ಕಡೆ ನೀರು ಇಟ್ಟಿರ್ತೇನೆ. ಇಷ್ಟು ಪಕ್ಷಿಗಳು ಚೆನ್ನಾಗಿ ಕುಡಿದನ್ನ ಎಲ್ಲ ಪಕ್ಷಿಗಳು ಕೊಡ್ತಾವೆ. ಇಷ್ಟು ಆನಂದ ಆಗ್ತದಲ್ಲ ಮನುಷ್ಯನಿಗೆ. ಒಮ್ಮೆ ನಾವು ಮಾಡುವ ಕೆಲಸದಿಂದ ನಿರ್ಗತಿಕರಿಗೆ ಸಹಾಯ ಮಾಡಿದಂತ ಸಿಗುವ ಆನಂದ ಯಾವುದೇ ವಿಶ್ರಾಂತಿ ಸಿಗೋದಿಲ್ಲ. ಅಂತ ಪಕ್ಷಿಗಳ ಸೇವೆ ಮಾಡೋದು. ನಾನು ಹಾಗೆ ನೋಡ್ತಾ ನಮ್ಮ ಓಣಿಯ ಪಕ್ಕದಲ್ಲಿ ಒಂದು ನಾಯಿಗೆ ರೋಗ ಪೀಡಿತಾ ಇದೆ. ಅದನ್ನೇ ಫೋಟೋ ತೋರಿಸ್ತೇನೆ. ಯಾಕೆಂದ್ರೆ ಏನು ಕೂದಲೆಲ್ಲ ಉಳಿದು ಹೊಂಟಿದ್ದೆಲ್ಲ ಇತ್ತು. ಅದನ್ನ ನಾನು ಪರೀಕ್ಷೆಗೆ ಹೋಗಿ ಡಾಕ್ಟರ್ ಕೇಳಿ ಒಂದು ಔಷಧ ಕೊಟ್ಟು ದಿನ ಸಂಜೆ ಮುಂದೆ 10 ಗಂಟೆಗೆ ಊಟ ಆಗ್ತದಲ್ಲ, ಈಗ 10 ವರ್ಷ ಮುಂದೆ ನಾಯಿ ಆಗಿದೆ. ರೋಗ ಪೀಡಿತ ನಾಯಿಯನ್ನು ನೋಡಿ ಅದು ಆರೋಗ್ಯವಂತ ಅದು ಪರಿವರ್ತನೆ ಅದರೊಳಗೆ ನನ್ನ ಸೇವಾ ಸಲ್ಲಿಸಿದ್ದೀನಲ್ಲ, ಇದು ಒಂದು ದೊಡ್ಡ ಆತ್ಮತೃಪ್ತಿ ಮನುಷ್ಯನ ಸಿಗುವಂತ. ಹಾಗೆ ನೀವು ಸಹಿತ ಅವೇ ಮಾಡಬೇಕು. ಪರಿಸರದ ಬಗ್ಗೆ ಬಾಳ ಹೇಳು. ಬರ್ತ್ಡೇಕ ಸುಮ್ಮನೆ 500 ರೂಪಾಯಿ ಖರ್ಚು ಮಾಡಿ ಕೇಕ್ ಕಟ್ ಮಾಡಿ ಇದು ಮಾಡಕ್ ಹೋಗ್ಬೇಡ. ಒಂದು ಗಿಡ ನೆಟ್ಟು ಎಲ್ಲರ ಇಲ್ಲ, ಈ ಭೂ ಪ್ರದೇಶದ ಮೇಲೆ ಒಂದು ಗಿಡ ನೆಟ್ಟು, ಯಾವ್ದಾರ ಗಿಡ ಇರಲಿ, ಬೇವಿನ ಗಿಡ ಇರಲಿ, ಆಲದ ಮರ ಇರಲಿ, ಹೂವಿನ ಗಿಡ ಇರಲಿ, ಒಂದು ಹುಟ್ಟು ಹಬ್ಬಕ್ಕೆ ಒಂದು ಗಿಡ ಇರ್ತದೆ. ಮೊದಲನೇ ವರ್ಷ ನೋಡ್ರಿ ಅದು ಹೆಂಗೆ ಗಿಡ ಬೆಳೆದಿರ್ತದ, ಹಂಗೆ ನೀವು ಬೆಳೆದಿರ್ತೀರ. ಇದನ್ನ ನೀವು ಪಾಲನೆ ಮಾಡ್ಕೊಂಡು ಕಟ್ಟಪ್ಪಣೆಯನ್ನು ಇಟ್ಕೊಂಡ್ಬಿಡ್ರಿ. ನಿಮ್ ಹಿರಿಯರಿಗೆ ಯಾವ್ದೋ ಒಂದು ಹಬ್ಬ ಆಚರಿಸ್ತೀವಿ, ಗಿಫ್ಟ್ ಕೊಡ್ತಾರೆ ಅಂತ ತಿಳ್ಕೊಡ್ರಿ. ನಾವು ಸಹಿತ ನಮ್ಮ ಫಸ್ಟ್ಗೆ ನಮ್ಮ ಒಳ್ಳೆ ನಮ್ಮ ಮನೆಗೆ ಬಂದ್ರೆ ಒಂದು ಗಿಡ ಇದೆ ಕಾಂಗ್ರೆಸ್ ನಮ್ಮ ಕಂಪ್ಲೆಕ್ಸ್ನಾಗ ಒಂದು ಗಿಡ ಇತ್ತು, ಹೂವಿನ ಗಿಡ ಇತ್ತು, ಇವತ್ತು ಬೆಳೀತಾ ಇದೆ. ನಮ್ಮ ಮಗಳು ಫಸ್ಟ್ ಟೈಮ್ ಗಂಡನ ಮನೆಯಲ್ಲಿ ಹೋಗಿ ಬಂದ್ರೆ ನೀವು ಒಂದು ಗುಲಾಬಿ ಗಿಡ ಹಚ್ಚುವ ಕಂಪೌಂಡ್ದಾಗ. ನಿಮ್ ಯಜಮಾನ ಮನೆಗೆ ಹೋಗುವಾಗ ಒಂದು ಗಿಡ ತಗೊಂಡು ಹೋಗುವ, ಅದನ್ನ ನಡು, ಆ ಗಿಡ ನೋಡ್ಕೊಂತ ಹೋಗ, ಆ ಗಿಡ ಕಳ್ಕೊಂತ ಹೋದೆ ಅಂದ್ರೆ ನಿನಗೆ ಅದ್ರ ಖುಷಿ ಇರ್ತದೆ. ನಾನು ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ಹೇಳ್ತೀನಿ ಗಿಡ ನೋಡೋದು. ನೀವು ಹೊರಗೆ ಹೋಗ್ತೀರಿ ಚರಗ ಅದಕ್ಕೆ ಹಬ್ಬಕ್ಕೆ ಹೋಗ್ತೀರಿ, ಅದೊಂದು ಗಿಡ ತಗೊಂಡು ಹೋಗಿ ಒಂದು ಹೈಸಿ ಬಂದಿದೆ. ಆ ಗಿಡ ಬೆಳೆದ್ರೆ ಎದಕ್ಕೆ ಗಿಡ ಒಂದೇ ಬೆಳೆದಿಲ್ಲ, ಅದು ಪಕ್ಷಿಗಳಿಗೆ ಆಶ್ರಯ ತಾಣ ಆಗ್ತದೆ. ಆ ಪಕ್ಷಿಗಳು ಬೀಜ ಪ್ರಸಾರ ಮಾಡ್ತವೆ, ಪಕ್ಷಿಗಳು ಹಣ್ಣುಗಳು ಬೆಳೀತಾ ಇದ್ದಾವೆ. ಆ ಪಕ್ಷಿಗಳು ನಿಮಗೆ ಹಣ್ಣನ್ನು ತಿಂದವೆ. ನಮ್ದು ಹಿರಿಯರ ಹೊಸ ಹೇಳ ನಮ್ಮ ಅಜ್ಜಾರ ಊರದ ಮಾನಿ ಗಿಡ ಹಣ್ಣು ಹಾಕೋ ಬಿಡ್ತೀವಿ ಅನ್ನೋದು ಗುರುತಿಸಿದ ಪಕ್ಷಿಗಳು. ಪಾಡ ಬಂತ ಪಕ್ಷಿ ತಿನ್ನಕ್ಕೆ ಈ ಗಿಡ ಪಾಡಿ ಬಂದೈತಿ ಅಂತ ತಿಳ್ಕೊಂತೀವಿ. ಮೊದಲೆಲ್ಲ ಬಾವಲಿಗಳು ತಿಂತಿದ್ವು, ಗಿಡ ಕಡದ ಹಣ್ಣು ಕಡದ ಕಾಳು ಬಿದ್ದದನ್ನು ತಿನ್ನಕ್ಕೆ ಬಂದು ಓಡಿರ್ತದೆ ಮೊದಲೆಲ್ಲ. ಹಾಗೆ ಪಕ್ಷಿಗಳು ನಮ್ಮ ಜೀವನದ ನಾಳೆ. ನಮ್ಮ ಮನ್ಯಾಗೂ ಹೇಳ್ತಾರೆ, ಎಷ್ಟು ಬಂದಿದ್ದಾರೆ ಮನ್ಯಾಗ ನೀವು ಮೇಡಮ್ ಅವ್ರು ಇಬ್ಬರೇ ಮಕ್ಕಳು ಬೆಂಗಳೂರಾಗ ಇಲ್ಲ, ನಾನು ನಮ್ಮ ಮೇಡಮ್ ಅವ್ರ ಜೊತೆಗೆ ಸುಮಾರು ಒಂದು 10 ಹಕ್ಕಿಗಳ ಗುಬ್ಬಿ ಗೂಡು ನಮ್ಮ ಮನ್ಯಾಗ ಅದಾವು ಅಂತ. 10 ಗಿಡಗಳು ಇರ್ತವೆ. ಒಮ್ಮೆನಂತೂ ನಮಗ ಮಲಗಲಿಕ್ಕೆ ಅವಕಾಶ ಮಾಡಿಕೊಡದಷ್ಟು ಚಿಗುಡ್ತಿರ್ತಾವ. ಆದ್ರೆ ನಾ ಅಂತಿರ್ತೇನೆ, ನಮ್ಮ ಮನ್ಯಾಗ 10 ಮಂದಿ ಇದ್ರಿ, ಮತ್ತೆ ಎಷ್ಟೋ ಮಂದಿ ಇನ್ನೂ ಎಣಸ್ಕೊಂತವ್ರು ಸಾಕಷ್ಟು ಸಂಖ್ಯೆ ಜನಸಂಖ್ಯೆ ಐತೆ ನಮ್ಮ ಮನ್ಯಾಗ ಅಂತ ಹೇಳ್ತಿರ್ತೇನೆ.
ಎಲ್ಲಿ ಎಣ್ಸಕ್ ಆಗೋದಿಲ್ಲ, ಸೊಳ್ಳೆ ಎಣ್ಸಕ್ ಆಗೋದಿಲ್ಲ. ಪಕ್ಷಿ ಕೂಡಿಗೆ ಮಾತ್ರ ದಿನನಿತ್ಯ ಅದಕ್ಕೆ ಆಹಾರ ಇರ್ತದೆ. ಅದನ್ನ ನೀವು ನಡೆಸ್ಕೊಡ್ರಿ. ನಾನು ಹೇಳಿದೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೀವು ಫಾಲೋ ಮಾಡಿ. ಮಳೆಗಾಲದ ನಾನು ಮಳೆ ಪರಿಸರ ಬಗ್ಗೆ ತುಂಬಿಸೋದು ಭಾಳ ಹೇಳಿದ್ರು. ನಾ ಸುಮಾರು 3 ತಿಂಗಳ ಮಟ್ಟ ನಳದ ನೀರು ನಾವು ಗಿಡಕ್ಕೆ ತೊಳೆಯಕ್ಕೆ ಬಳಸಿಯಲ್ಲಿ ಕಾರ್ ತೊಳೆಯಕ್ಕೆ ವೆಹಿಕಲ್ ನಾವು ಒಂದು ಬಕೆಟ್ 2 ಬಕೆಟ್ ಇಟ್ಟೇನೆ. ಮಳೆ ನೀರು ಕಾಂಪೌಂಡ್ ಆಗಿತ್ತು, ಮಳೆಗೆ ನೀರು ಬಿದ್ದು ನೀರು ತಿಳಿ ನೀರಿನ ನೀರೇನೆ ನಾವು ನೀರಿನ 3 ತಿಂಗಳ ಮಟ್ಟ ನಿನ್ನೆ ನಾನು ನಳದ ಬಂದಾಗ ನೀರು ಇಟ್ಟೆ. ಅಲ್ಲೇ ಮಟ್ಟ ಮಳೆ ನೀರು ಬಳಸ್ಕೊಂಡೆ. ಅಂದ್ರೆ ಒಬ್ಬೊಬ್ರು ಹನಿ ಕೂಡಿದ್ರೆ ಹಿಂಗೆ ಎಲ್ಲರೂ ಹಿಂಗೆ ನೀರು ಸೇವ್ ಮಾಡಿದ್ರೆ ಹುಂಬೇಶ್ವರ್ ಹೇಳೋದಕ್ಕೆ ಮಲಪ್ರಭಾ ಡ್ಯಾಮ್ ನೀರು ಅವಶ್ಯಕತೆ ಕಡಿಮೆ ಮಳೆಗಾಲದಾಗ ನಾವು ಸೆಲ್ಫ್ ಸಫಿಶಿಯಂಟ್ ಆಗೋಣ ಅಂತ. ಇಂಥ ಒಂದು ಪರಿಸರದೊಳಗ ರಕ್ಷಣೆ ಮಾಡುವ ಜವಾಬ್ದಾರಿ ನಾವು ಬೆಳೆಸ್ಕೊಡ್ರಿ. ಮುಳಗುಂದ ಅಂತ ಹೇಳಿ ನಮ್ಮಲ್ಲಿ ಬಾಟನಿ ಡಿಪಾರ್ಟ್ಮೆಂಟ್ ಹಾಗೆ ನಾವು ಚರ್ಚೆ ಮಾಡ್ತಾ ಹೋದಾಗ ಬಹಳಷ್ಟು ಅಪರೂಪದ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಮುಳಗುಂದ ಅಂತ ಹೇಳಿದಾಗ ಇವತ್ತು ಬರಬೇಕಿತ್ತು ಅವರು, ಆದರೂ ನಾನು ಆಮಂತ್ರಣ ಕೊಟ್ಟಿದ್ದೇವೆ, ಕಾರಣ ಬಂದಿಲ್ಲ. ಅವರು ಬಹಳಷ್ಟು ಪಕ್ಷಿಗಳ ಬಗ್ಗೆ ಯಾವ್ಯಾವ ದೇಶದಿಂದ ಎಲ್ಲೆಲ್ಲಿ ಬರ್ತಾವ ಅನ್ನೋದ್ರ ಬಗ್ಗೆ ನಮಗೆ ಹೇಳಿದರು. ಆಮೇಲೆ ನಮ್ಮ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಏನಿದೆ ಅಂದ್ರೆ ನಮ್ಮ ಕೆಲಸ ಏನಂದ್ರೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು. ಯಾವುದೇ ಕಾರಣದಿಂದ ಪಕ್ಷಿಗಳದಾಗಿರ್ಬೋದು, ಮನೆ ಮದ್ದದಾಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು. ನಿನ್ನೆ ಗ್ರಹಣದ ಬಗ್ಗೆ ಇತ್ತಲ್ಲ, ನಾವು ಗ್ರಹಣದ ಬಗ್ಗೆ ಇದ್ದಾಗ ಟೆಲಿಸ್ಕೋಪ್ ಅಲ್ಲಿ ಇಟ್ಟಿದ್ವಿ. ನಾವು ರಾತ್ರಿ 1 ಗಂಟೆ ತನಕ ಚಂದ್ರವರು ಬಹಳಷ್ಟು ಪಬ್ಲಿಕ್ ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ಬರಿಗಣ್ಣಿನಿಂದ ಗ್ರಹಣವನ್ನು ನೋಡ್ಬೋದು. ಆದರೆ ಅಲ್ಲಿಂದ ನಾವು ನಮ್ಮಲ್ಲಿರ್ತಕ್ಕಂಥ ಟೆಲಿಸ್ಕೋಪ್ಗಳ ಸಹಾಯದಿಂದ ನಮ್ಮಲ್ಲಿ ಅತ್ಯುತ್ತಮವಾದ ಜರ್ಮನಿ ಮೇಡ್ ಟೆಲಿಸ್ಕೋಪ್ಗಳನ್ನ ಇಟ್ಟಿರ್ತೀವಿ ನಾವು. ಬಹಳಷ್ಟು ಬೇರೆ ಬೇರೆ ಅವುಗಳನ್ನ ಗ್ರಹಣ ನೋಡಿದ್ರಾಗಿರ್ಬೋದು. ಇಂಥ ಜನಪ್ರಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿರ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಎಲ್ಲವೂ ನಮ್ಮ ಕಡೆ ಕಾರ್ಯಕ್ರಮ ನಡೆಯೋದ್ರ ಬದಲು ಬೇರೆ ಕಾಲೇಜಿನಲ್ಲಿ ನಡೀಬೇಕನ್ನೋದಕ್ಕೆ ನಾವು ಪ್ರಭಾ ನಿಗಮನಿಯವರಿಗೆ ಕೇಳಿದಾಗ ಅವರು ಇಲ್ಲ ನಮ್ಮಲ್ಲಿ ಮಾಡೋಣ ಅಂತ ಹೇಳಿ ಇದೊಂದು ಡಿಫರೆಂಟ್. ಪಕ್ಷಿಗಳು ನಿಸರ್ಗಕ್ಕೆ ಯಾವ ರೀತಿ ಆಧರಿಸ್ತವೆ. ನಿಸರ್ಗ ಇಲ್ಲದ ಪಕ್ಷಿಗಳಿಲ್ಲ, ಪರಿಸರ ಇಲ್ಲದ ಪಕ್ಷಿಗಳಿಲ್ಲ. ಈಗ ಕುಂಬಿಯವರು ಪರಿಸರ ಅವರಿಗೆ ಮತ್ತು ಈ ಟಾಪಿಕ್ಗೆ ಬಹಳಷ್ಟು ಸಮೀಪ ಇದೆ. ಕುಂಬಿಯವರು ಇಲ್ಲ ಅಂದ್ರೆ ಇದು ಪಕ್ಷಿಗಳು ಇಲ್ಲ, ಪಕ್ಷಿಗಳು ಇಲ್ಲ ಅಂದ್ರೆ ನಮ್ಮ ಪರಿಸರವೂ ಇಲ್ಲ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಷ್ಟೊಂದು ಹಾಸುಹೊಕ್ಕಾಗಿ ಇರುವಂಥದ್ದು. ಅದಕ್ಕೆ ಪ್ರಕಾಶ್ ಗೌಡರ ಬಗ್ಗೆ ನಾನು ಮಾಹಿತಿ ಕೇಳಿದೆ, ಅವ್ರನ್ನ ಒಪ್ಪಿಸಿದೆ. ಅವರು ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಈ ಸಂದರ್ಭದಲ್ಲಿ ಹೋದಾರ. ಮತ್ತು ಇವೆಲ್ಲ ಹೇಳ್ತಿರ್ಬೋದು. ಇದು ಏನು ಸಂಬಂಧ ಸರ್ ನಮಗಿದು ಪಕ್ಷಿಗಳು ನಿಸರ್ಗದ ಆಧಾರ ಟೆಕ್ಸ್ಟ್ನಾಗ ಇಲ್ಲ, ಮಾರ್ಕ್ಸ್ಗಳಿಲ್ಲ, ಯಾರು ಮಾರ್ಕ್ಸ್ ಕೊಡೋಲ್ಲ. ಇದು ನಮ್ಗೆ ಎದಕ್ಕೆ ಬೇಕು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ತಿಳಿಯೋ ಇದಕ್ಕೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ದೊಡ್ಡ ಫಂಕ್ಷನ್ ಮಾಡಿದ್ವಿ, ಇದರಿಂದ ನಮ್ಗೆ ಒಂದು 5 ಮಾರ್ಕ್ಸ್ ಬರ್ತೈತೆ ಅನ್ನೋದು ಭಾಳಷ್ಟು ವಿದ್ಯಾರ್ಥಿಗಳನ್ನು ನೋಡಿದ್ರೆ ಹಂಗೆ ಅನ್ಸುತ್ತೆ ನನಗೆ. ಆದರೆ ಇದು ಏನಿದೆ ಅಂದ್ರೆ ನಾನು ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಯಾಕಂದ್ರೆ ಅಲ್ಲಿ ಪ್ರಮುಖರಾದವ್ರದ್ದು ಅವ್ರದ್ದು ಡಿಲೇ ಆಗ್ತಾ ಇದೆ. ನಾನು ಬಹಳಷ್ಟು ಗಣಿತ ಲ್ಯಾಬ್ಗಳನ್ನು ಮಾಡಿದ್ದೀನಿ ರಾಜ್ಯದಲ್ಲಿ. ಒಂದು ಗಣಿತ ಲ್ಯಾಬ್ ಅಂದ್ರೆ ಯಾರು ಬಿಜಾಪುರ ಡಿಸ್ಟಿಕ್ನವ್ರು ಯಾರು ಇರ್ತಾರ, ಬಾಗಲಕೋಟೆ ಡಿಸ್ಟಿಕ್ನವ್ರು ಇದ್ದವರು ಎರಡೇ ಹೊರಟ್ಟಿ ಸಾಹೇಬ್ರ ಸ್ಕೂಲಲ್ಲಿ ಮಾಡಿದ್ದೀನಿ ನಾನು ಜಾಮೆಟ್ರಿ ಲ್ಯಾಬ್ ಅಂತೇಳಿ. ಅಲ್ಲಿ ನಿಮಗೊಂದು ಸಣ್ಣ ವಿಷಯವನ್ನು ಹೇಳ್ತಾರೆ. ಸುಮಾರು ಒಂದು 28 ಅನ್ವಯಗಳು, ಜಾಮೆಟ್ರಿ ಮೇಲಿನ ಅನ್ವಯಗಳು ಟೆಕ್ಸ್ಟಿಗೆ ಇಲ್ಲ. ಅವು ಟೆಕ್ಸ್ಟ್ನಲ್ಲಿ ಒಂದು ಬರೋದಿಲ್ಲ, ಆದರೆ ಟೆಕ್ಸ್ಟಿಗೆ ಇಂಡೈರೆಕ್ಟ್ಲಿ ಇರುವಂಥ ಮಾದರಿಗಳ ಬಗ್ಗೆ ನಾನು ಮಾಡಿದ್ದೆ ನಾನು. ಅಂದ್ರೆ ಅವರು ಈ ನನ್ನ ಇಂಟ್ರೆಸ್ಟ್ ನೋಡಿ 2 ದೊಡ್ಡ ಹಾಲ್ಗಳನ್ನು ಕೊಟ್ಟಿದ್ರು 2018ರಲ್ಲಿ. ಒಂದು ಅಪ್ಲಿಕೇಶನ್ಸ್ ಆಫ್ ಜಾಮೆಟ್ರಿ ಮೇಲೆ, ಒಂದು ಜಾಮೆಟ್ರಿ ಹಾಗೆ ಜನರಲ್ ಜಾಮೆಟ್ರಿ ಲ್ಯಾಬ್. ಅವು PUC ಬೇಕಾಗಿದ್ದಂಥ ಹಾಲ್ಗಳು. ಅವರು PUC ರೂಮ್ಗಳ ಕೊರತೆ ಇತ್ತಲ್ಲಿ. ಅದನ್ನು ಅವರು ಇದನ್ನು ಓವರ್ ಮಾಡಿ ನನಗೆ ಲ್ಯಾಬ್ ಮಾಡಲಿಕ್ಕೆ ಕೊಟ್ಟಿದ್ರು. ಅಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ಸ್ಟ್ರಿಂಗ್ ಜಾಮೆಟ್ರಿ ಅಂತ ಬರ್ತದೆ, ಟೆಕ್ಸ್ಟ್ ಆಗಿಲ್ಲ, ಆದರೆ ಜಾಮೆಟ್ರಿಯಿಂದ ಸ್ಟ್ರಿಂಗ್ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾದರಿಯಿಂದ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ಟೆಕ್ಸ್ಟ್ನಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಅಪ್ರತ್ಯಕ್ಷವಾಗಿ ಟೆಕ್ಸ್ಟ್ಗೆ ಸಂಬಂಧಿಸಿರುವಂಥ ಹಲವಾರು ವಿಜ್ಞಾನದ ವಿಷಯಗಳನ್ನ ನಾವು ಕಲಿತಿರ್ತೀವಿ. ಅವುಗಳ ಬಗ್ಗೆ ನೀವು ಆಸಕ್ತಿ ಕೊಟ್ಟಾಗ ಮಾತ್ರ ನೀವು ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯತೆ.
ಇದು ನಮಗೆ ನೇರವಾಗಿ ಟೆಕ್ಸ್ಟ್ನಲ್ಲಿಲ್ಲ, ಮಾರ್ಕ್ಸ್ ಬರೋದಿಲ್ಲ ಅನ್ನೋದು ಯಾವುದೇ ಒಂದು ನೆಗ್ಲಿಜೆನ್ಸಿ ಇರಬಾರ್ದು. ನಿಮಗೆ ಏನು ಕೊಡುಗೆ ಕೊಡ್ತಾರೋ ಅವು ಇಲ್ಲ ಅಂದ್ರೆ ನಾವು ಹೇಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಅದೇ ಸರ್ ಹೇಳಿದ್ರು ಒಂದು ಮಾತು ನೀವು ಕೇಳಿದ್ರೆ ಕೊನೆಯದಾಗಿ ಒಳ್ಳೆಯ ಸರ್ ಏನಂದ್ರ ಈ ಪಕ್ಷಿ ಸಂಕುಲದ ವಿಷಯವನ್ನು ನಾವೇನು ಮಾತಾಡ್ಲಿಕ್ಕೆ ಕೊಡ್ತೇವೆ, ನಿಮಗೆ ಮಾರ್ಕ್ಸ್ಗಳು ಸಿಗ್ತಾವೋ ಇಲ್ಲವೋ ಅಂತ ಒಂದು ಡೌಟ್ ಹೇಳಿದ್ರು. ನಿಮ್ಗೆ ಗೊತ್ತಿರಲಿ, ನೀವೇನು ವಿಜ್ಞಾನವನ್ನು ಕಲ್ತಿರಲಿಲ್ಲ, ಅಷ್ಟು ವಿಜ್ಞಾನಕ್ಕೆ ನಮ್ಮ ಪಕ್ಷಿಗಳ ಕೊಡುಗೆ. ಅದನ್ನೆಲ್ಲ ವಿಷಯಗಳನ್ನ ನಾವು ತಿಳಿಸಲಿಕ್ಕೆ ನನ್ನ ಮುಂದೆ ನಿಂತಿದ್ದೀನಿ. ಸೊ ನನ್ನ ವಿಷಯವನ್ನ ಆರಂಭ ಮಾಡೋಕೆ ಮೊದಲ ಶಾಲಾ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿ, ಇನ್ನು ಈ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯ್ತು? ಯಾರು ಹೇಳ್ತೀರಿ? ಈ ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯ್ತು? ನಿಮ್ಮ ಪುಸ್ತಕದ ಪ್ರಕಾರ 4.5 ಬಿಲಿಯನ್ ಇಯರ್ಸ್. ಎಷ್ಟು ಹೇಳ್ರಿ? 4.5 ಬಿಲಿಯನ್ ಇಯರ್ಸ್ ಅಂದ್ರೆ ಎಷ್ಟು ವರ್ಷ? ಯಾರು ಹೇಳ್ತಾರೆ? ಎಲ್ಲರೂ ಓದಿರಿ, ಎಲ್ಲರೂ ಭಯಪಟ್ಟಾಗಿ ಉತ್ತರಾಣ ಬರ್ತೀರಿ, ನಾನು ಗೊತ್ತೈತೆ. 4ನೇ 3ನೇ ತನಕ ಬರ್ತೀರಿ, ನಾನು ಗೊತ್ತೈತೆ. ಆದ್ರೆ 4.5 ಬಿಲಿಯನ್ ಇಯರ್ಸ್ ಅಂತೇಳಿ ಯಾರಾದ್ರೂ ಒಮ್ಮೆ ಅದನ್ನ ವಿಚಾರ ಮಾಡಿ ಎಷ್ಟು ವರ್ಷ ಇರ್ಬೋದು ಅಂತೇಳಿ ನಾನು ವಿಚಾರ ಮಾಡಿದ್ದಿಲ್ಲ ಮಕ್ಕಳೇ, ನಾನು ವಿಚಾರ ಮಾಡಿದ್ದಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರು. ಆ ವಿಷಯ ಅವ್ರ ಬಗ್ಗೆ ಹೇಳೋಕೆ ಮೊದಲ ನಾನು ನಿಮಗೊಂದು ಈ 4.5 ಬಿಲಿಯನ್ ಇಯರ್ಸ್ ಅಂದ್ರೆ ಏನು, ಎಷ್ಟು ವರ್ಷ ಅನ್ನೋದನ್ನ ಮೊದಲು ಹೇಳಿ ಅದನ್ನ ಹೇಗೆ ನಾವು ಈ ಒಂದು ಬದಲಾವಣೆ ಆಗಿದೆ ಭೂಮಿಯೊಳಗೆ ಅದನ್ನ ಹೇಳುವಾಗ ಈ 4.5 ಬಿಲಿಯನ್ ಅನ್ನೋದಕ್ಕಿಂತ ಮೊದಲ 1 ಬಿಲಿಯನ್ ಅಂದ್ರೆ ನೆನಪಿಡುವರಿ 100 ಕೋಟಿ ವರ್ಷ. ಎಷ್ಟು ಹೇಳ್ರಿ? 100 ಕೋಟಿ ವರ್ಷ. ದಯವಿಟ್ಟು ಮಾತಾಡೋದ್ರಿಂದ ದಯವಿಟ್ಟು ತಿಳ್ಕೊರಿ ವಿಷಯಗಳನ್ನ, ಬಹಳ ಇಂಪಾರ್ಟೆಂಟ್ ಅದ. 1 ಬಿಲಿಯನ್ ಅಂದ್ರೆ 100 ಕೋಟಿ ವರ್ಷ. ಮತ್ತೆ 4.5 ಬಿಲಿಯನ್ ಅಂದ್ರೆ ಎಷ್ಟು ವರ್ಷ? ಎಷ್ಟು? 50 ಹೇಳಿ, 450 ಕೋಟಿ ವರ್ಷ. ಕರೆಕ್ಟ್, ಓಕೆನಾ? ಈ ಭೂಮಿ ಹುಟ್ಟಿ 450 ಕೋಟಿ ವರ್ಷಗಳಾದವು. ಮಕ್ಕಳೇ, ಇವತ್ತೇನು ನೀವು ಭೂಮಿಯನ್ನು ಕಾಣಾಕತ್ತೀರಿ, 450 ಕೋಟಿ ವರ್ಷಗಳಿಂದ ಈ ಭೂಮಿ ಹೀಗೆ ಇತ್ತ ಅಂತ ಬಂದಾಗ ಇಲ್ಲ, ಈ ಭೂಮಿ ಪ್ರತಿದಿನ ಪ್ರತಿ ಹಂತ ಪ್ರತಿ ಗಳಿಗೆ ಬದಲಾವಣೆ ಆಗ್ತಾ ಬಂತು. ಈ ಬದಲಾವಣೆಯನ್ನು ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು, ನಾವು ಒಂದು ಸಣ್ಣ ಸಿಂಪಲ್ ಫಾರ್ಮುಲಾ ಹೇಳ್ತೀವಿ. ಯಾರು ಮಾತಾಡ್ತೀವಿ ಅರ್ಥ ಆಗಿದ್ದಲ್ಲ? ಹೇಗೆ ಈ 450 ಕೋಟಿ ವರ್ಷಗಳನ್ನ ಕೇವಲ ನಿಮ್ಮ 1 ವರ್ಷದ ಲೆಕ್ಕಕ್ಕೆ ತಗೊಂಡ್ಬಿಡು. ಬಹಳ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಎಷ್ಟು ಹೇಳ್ರಿ? 1 ವರ್ಷದ ಲೆಕ್ಕ. 1 ವರ್ಷದಾಗ ಎಷ್ಟು ದಿವಸ? ಓಕೆ. ಈ 450 ಕೋಟಿ ವರ್ಷಗಳನ್ನ ಡಿವೈಡೆಡ್ ಬೈ 365 ಮಾಡಿದ್ರೆ, ಡಿವೈಡೆಡ್ ಬೈ 365 ಮಾಡಿದ್ರೆ ನಿಮಗ ಭೂಮಿಯ ಒಂದು ದಿನ ಅಂದ್ರ 1,25,00,000 ವರ್ಷಗಳು ಬರ್ತವೆ. ಎಷ್ಟು ಬರ್ತದೆ? ಭೂಮಿಯ ಒಂದು ದಿನ ಅಂದ್ರೆ 1,25,00,000 ವರ್ಷ. ಇನ್ನೊಂದು ಎಷ್ಟು? ಹಂಗ ನೀವು ಭೂಮಿಯ 1ನೇ ದಿನ ಜನವರಿ 1 ಅಂದ್ರೆ 1,25,00,000 ವರ್ಷ. ಭೂಮಿಯ ಜನವರಿ ಅಂದ್ರೆ ಮತ್ತೆ 1,25,00,000 ವರ್ಷ. ಹೀಗೆ ನೀವು ಕೌಂಟ್ ಮಾಡ್ಕೊಂಡು ಬಂದಾಗ ಈ ಭೂಮಿಯ ಒಳಗ ಕೇವಲ ಜಲ ಅಂತ ಬರ್ಲಿಕ್ಕೆ ಇಟ್ ಟುಕ್ ಮೋರ್ ದ್ಯಾನ್ ಹಾಫ್ ಆಫ್ ಇಟ್ಸ್ ಲೈಫ್. ಈ ಭೂಮಿ ತನ್ನ ಅರ್ಧಕ್ಕಿಂತ ಹೆಚ್ಚು ಆಯುಷ್ಯ ಬರೀ ಜಲ ಅಂತ ಬರ್ತದೆ. ಜಲ ಅಂದ್ರೆ ನಿಮ್ಗೆ ಶುದ್ಧ ಕುಡಿ ನೀರು ಅಂತ ತಿಳ್ಕೊಂಡ್ರಿ ಇಲ್ಲ, ಈ ವಾಲ್ಕೆನೋ ಜ್ವಾಲಾಮುಖಿಗಳಿಂದ ಅಂದ್ಕೊಂಡಿದ ಒಂದು ಅಸಿಡಿಕ್ ವಾಟರ್, ಆಮ್ಲೀಯ ನೀರು ಭೂಮಿ ತುಂಬೆಲ್ಲ ತುಂಬ. ಈ ಆಮ್ಲೀಯ ನೀರು ಮತ್ತೆ ಸಾಲ್ಟ್ ವಾಟರ್ ಆಗಿ ಕನ್ವರ್ಟ್ ಆಗಿದ್ರೆ ಮತ್ತೆ ಕೋಟ್ಯಾಂತರ ವರ್ಷ ಸಮಯ. ಯಾವಾಗ ಕೋಟ್ಯಾಂತರ ವರ್ಷದ ನಂತರ ಈ ಭೂಮಿಯೊಳಗೆ ಸಮುದ್ರದ ಉಪ್ಪು ನೀರು ಬಂದು ಸಮುದ್ರದ ಉಪ್ಪು ನೀರಿನಲ್ಲಿ ಜೀವಿಸಬಲ್ಲ ಕೆಲವು ಜೀವಿಗಳು ನಿಮ್ಮ ಭೂಮಿಯೊಂದು ಸಮುದ್ರದಲ್ಲಿ ಉತ್ಪನ್ನ ಆಗಿದೆ. ಮೊದಲಿಗೆ ಸೂಕ್ಷ್ಮ ಜೀವಾಣುಗಳು ಬಂದು, ಅದಾದ ನಂತರ ಫಂಗೈ, ಅದಾದ ನಂತರ ಸಸ್ಯಕಳೆಗಳು ಬಂದು, ಅದಾದ ನಂತರ ನೀರಿನ ಸಣ್ಣ ಸಣ್ಣ ಕೀಟಗಳು ಬಂದು, ಕೀಟಗಳಿಂದ ಮೀನುಗಳು ಬಂದು, ಮೀನುಗಳಿಂದ ದೊಡ್ಡ ಮೀನುಗಳು ಬಂದು, ದೊಡ್ಡ ಮೀನುಗಳಿಂದ ಮತ್ತೆ ಜಲಚರ ಜೀವಿಗಳು ಬಂದು, ಬೇರೆ ಬೇರೆ ದೊಡ್ಡ ಜಲಚರ ಜೀವಿಗಳು ಎಲ್ಲ ಸೇರಿಕೊಂಡು ಈ ಸಮುದ್ರದ ಉಪ್ಪು ನೀರಿನಲ್ಲಿ ಅದ್ಭುತವಾದ ಒಂದು ಪ್ರಕೃತಿ ನಿರ್ಮಾಣ ಆಯಿತು. ಇದೇನು ಪ್ರಕೃತಿ ನಿರ್ಮಾಣ ಆಗಲ್ಲ, ಆ ಪ್ರಕೃತಿ ನಿರ್ಮಾಣದ ಆ ಏನು ಜೀವಿಗಳಿಗೂ ಪ್ರತಿದಿನ ಏನು ಉಸಿರಾಡ್ತಿದ್ದಲ್ಲ ಆ ಉಸಿರಾಟಕ್ರಿಯೆಯಿಂದ ಸಮುದ್ರದ ಹೊರಗೆ ಮೇಲ್ಗಡೆ ಮೋಡಗಳು ಬಾಷ್ಪೀಕರಣ, ಮೋಡಗಳು ಉದ್ದ ಮಾಡಲಿಕ್ಕೆ ಆರಂಭ. ಆ ಮೋಡ ದೊಡ್ಡ ಆಗ್ತಾ 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 ಒಂದು ಭಾರವನ್ನ ಕಾಲದ ಶುದ್ಧ ಮಳೆಯ ನೀರಿನ ರೂಪದಲ್ಲಿ ಯಾವಾಗ
ಅಲ್ಲಿ ಹುಲ್ಲು ಹುಟ್ಟಲಿಕ್ಕೆ ಶುರುವಾಗುತ್ತೆ. ಯಾವಾಗ ಹುಲ್ಲು ಹುಟ್ಟಲಿಕ್ಕೆ ಶುರುವಾಗುತ್ತೆ ಅಲ್ಲಿ ಗಿಡಗಳು ಗಿಡಗಳಿಂದ ಮರಗಳಿಂದ ಫಾರೆಸ್ಟ್ ಕ್ರಿಯೇಟ್ ಆಯಿತು. ಭೂಮಿಯ ಹೊರಗೆ ಅದ್ಭುತವಾದ ಒಂದು ಪ್ರಕೃತಿ ನಿರ್ಮಾಣ ಅಂತ ಅಲ್ಲಿ ಈ ಭೂಮಿಯ ಹೊರಗೆ ಜೀವಿಸಬಲ್ಲ ಜೀವಿಗಳು ಆರಂಭ. ಮೊದಲಿಗೆ ಅಕಶೇರುಕ ಜೀವಿಗಳು ಏನೇಳಿ ಇನ್ಸೆಕ್ಟ್ಸ್, ಹುಳ ಹುಪ್ಪಡಿಗಳು. ಮುಂದೆ ಕಶೇರುಕ ಜೀವಿಗಳಲ್ಲಿ ಉಭಯವಾಸಿಗಳು ಬಂದವು, ಸರಿಸರ್ಪಗಳು ಬಂದವು, ಪಕ್ಷಿಗಳು ಬಂದವು, ಸಸ್ತನಿಗಳು ಬಂದವು. ನೋಡ್ತಾ ನೋಡ್ತಾ ಜಗತ್ ಭಾಳ ಚಂದ ಅನ್ಸುತ್ತೆ. ಏನು ದೇವರಲ್ಲ ಅವನ ಕೆಲಸ ಏನು ಈ ಭೂಮಿ ಒಳಗೆ ಅದ್ಭುತವಾದ ಒಂದು ಜೀವಿಯನ್ನ ಬಿಟ್ಟುಕೊಡೋದು ಅಂತೇಳಿ ವರ್ಷದ ಕೊನೆಯ ದಿನ ಎಂದ ಯಾವುದು ವರ್ಷದ ಕೊನೆಯ ದಿನ ಯಾವುದು ಡಿಸೆಂಬರ್ 31ಕ್ಕೆ ಮಧ್ಯರಾತ್ರಿ 12 ಗಂಟೆಗೆ ದೇವರು ಒಂದು ಅದ್ಭುತವಾದ ಜೀವಿಯನ್ನ ಈ ಭೂಮಿ ಮೇಲೆ ಬಿಟ್ಟ. ಯಾವ ಜೀವಿ? ಯಾವ ಜೀವಿ? ದೇವರು ಏನಂತ ಹೇಳ್ಬಿಟ್ಟ, ನೋಡಪ್ಪ ಮನುಷ್ಯ, ಈ ಭೂಮಿ ಒಳಗ ಅದ್ಭುತವಾದ ಒಂದು ಪ್ರಕೃತಿ ನಿರ್ಮಾಣ ಮಾಡಿದೆ. ಇಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೂವನ್ನು ಅದ್ಭುತವಾದ ಪ್ರಕೃತಿ ನಿರ್ಮಾಣ ಮಾಡಿದೆ. ಏನೂ ಮಾಡೋಂಗಿಲ್ಲ, ಈ ಪ್ರಕೃತಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡೋ ಅಂತ ಹೇಳಿ ದೇವರು ನಮ್ಮನ್ನು ಕಳಿಸಿದ. ನಾನು ಮಾಡೋದು ಯಾವ ಸ್ಪೀಡ್ನ್ಯಾಗ ಅದು ಬಹಳ ಭೂಮಿಯ ಒಂದು ದಿವಸ ಅಂದ್ರೆ ಎಷ್ಟಂತ ಹೇಳಿದೆ ನಾವು? 2 ವರ್ಷ ಅಂತ ಹೇಳಿದೆ. 1,25,00,000 ವರ್ಷ. ನೀವು ಮನುಷ್ಯರು ಹುಟ್ಟಿ ಎಷ್ಟು ದಿವಸ ಆಗಿದೆ? 2024 ಕ್ರಿಸ್ತ ಹುಟ್ಟೋಕಿನ ಮೊದಲು 5,000 10,000 ಹೋಲ್ ನಿಮ್ ಲೆಕ್ಕ ಸಿಗ್ಲಾರ್ದ 1,00,000 ವರ್ಷ ಅಂತ ತಿಳ್ಕೊಳ್ಳಿ. ದೇವರು ಮಧ್ಯರಾತ್ರಿ 12 ಡಿಸೆಂಬರ್ 31 12 ಗಂಟೆಗೆ ರಾತ್ರಿ ನೀವು ನೀನು ಭೂಮಿ ಒಳಗೆ ತಂದು ಬಿಟ್ಟನಲ್ಲ, ನೀವು ಇನ್ನೂ ಭೂಮಿಯ ಒಂದು ತಾಸು ಕಳೆದಿಲ್ಲ. ಇನ್ನೂ ಭೂಮಿಯ ಸೂರ್ಯೋದಯ ಬಹಳ ದೂರ ಇದೆ. ಇನ್ನು ಭೂಮಿ ಪೂರ್ವ ಒಂದು ದಿವಸ ಅಂತ ನೀವು ಕರೆಯಾಕ್ತಾರೆ. ಆಲ್ರೆಡಿ ಈ ಪ್ರಕೃತಿಯನ್ನ ನಿರ್ಮಾಣ ಮಾಡಿ ನಿಮಗೆ ಗೊತ್ತಿರಲಿ, ಈ ಭೂಮಿಯೊಳಗ ನೀವಿಲ್ಲ ಅಂದ್ರ ಈ ಭೂಮಿಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಅದ್ಭುತವಾಗಿ ನಿಮ್ಮಿಂದ ಬಹಳ ಚಂದ ಖುಷಿಯಿಂದ ಇರ್ತಾವೆ. ಆದ್ರೆ ನಿಮಗೆ ಗೊತ್ತಿರಲಿ, ಈ ಗಿಡ ಮರ ಪ್ರಾಣಿ ಪಕ್ಷಿ ಇಲ್ಲ ಅಂದ್ರೆ ನೀವ್ಯಾವ ಬದುಕಲಿಕ್ಕೆ ಸಾಧ್ಯ? ಅದು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೇವಲ ಒಂದು ಪಕ್ಷಿ ಸಂಕುಲದ ಎಕ್ಸಾಂಪಲ್ ತಿಳ್ಕೊಂಡು ನಾವು ಹೇಳ್ತೀರ ಹೇಳ್ತೀರಿ ಕೇಳ್ತೀರಿ. ಇದೇನೋ ಒಂದು ಕ್ಯಾಲ್ಕುಲೇಷನ್ ಹೇಳಿದ ಬಹಳ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಕ್ಕ ಇದು ಕ್ಯಾಲ್ಕುಲೇಷನ್ ಹೇಳಿದವ್ರು ನಮ್ಮ ಸ್ನೇಹಿತರಾದ ಧೀರಜ್ ಬಿರನ್ ಕೊಡು ಒಂದು ಯಾವಾಗ ಒಂದು ವಿಷಯದಲ್ಲಿ ಅವರೊಂದು ಟಾಕ್ ರ್ಯಾಂಕ್ ನಾ ಕೇಳಿದ್ರೆ ಅವ್ರು ಒಂದು ಎಲ್ಲರೂ ಕ್ಲಾಸ್ ನನ್ನ ಕಾಲೇಜ್ ಹುಡುಗರು ಪಟ್ಟ ಬೆಳಗಾಕ ಏನ್ ಕೆಲಸ ಅಂತಂದ್ರೆ ನಿಮ್ ಮೊಬೈಲ್ ಚಾರ್ಜ್ ಬೇಕು. ನಿಮ್ ಮೊಬೈಲ್ ಚಾರ್ಜ್ ಇದ್ರೆ ನೀವು ಚಾರ್ಜ್ ಇರ್ತೀರಿ, ಇಲ್ಲ ಅಂದ್ರೆ ಟೆನ್ಷನ್ಗಳು ಶುರು. ಈ ವಿಷಯ ನಾ ಯಾಕೆ ನಿಮ್ಗೆ ಹೇಳಿದ್ನಿ ಅಂದ್ರೆ ಬೆಳಗಾದ ತಕ್ಷಣ ಮಕ್ಕಳೇ ಏನೂ ಮಾಡಕ್ ಹೋಗ್ಬೇಡಿ. ನೀವು ಹಾಸಿಗೆ ಒಳಗೆ ಮಲ್ಕೊಂಡಿರ್ಬೋದು, ಅಲ್ಲೇ ಮಲ್ಕೊಂಡಲ್ಲೇ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಕಿವಿಗಳನ್ನು ಓಪನ್ ಮಾಡಿ. ಏನ್ ಕೇಳಿಸ್ತದ? ಏನ್ ಕೇಳಿಸ್ತದ? ಏನ್ ಕೇಳಿಸ್ತದ? ಅದ್ಭುತವಾದ ಪಕ್ಷಿಗಳ ಧ್ವನಿ ಕೇಳಿಸ್ತದ. ಈ ಅದ್ಭುತವಾದ ಪಕ್ಷಿಗಳ ಧ್ವನಿಯನ್ನ ಬೆಳಗಾದ ತಕ್ಷಣ ಒಂದು 15 ನಿಮಿಷ ನೀವು ಕೇಳಿದ್ರೆ 1 ತಾಸು ಧ್ಯಾನ ಮಾಡಿದಾಗ ಏನ್ ಎನರ್ಜಿ ಬೇಕು, ಏನ್ ಹೆಲ್ತ್ ಬೆನಿಫಿಟ್ ಬೇಕು ಮತ್ತು ಏನ್ ಬ್ರೈನ್ ಸ್ಟಿಮ್ಯುಲೇಷನ್ ಬೇಕು, ಕೇವಲ 15 ನಿಮಿಷ ಪಕ್ಷಿಗಳ ಧ್ವನಿ ಸಿಗ್ತದಂತ ನಾನು ಹೇಳ್ತಾ ಇಲ್ಲ. ನೇಚರ್ ಒಳಗೆ 2003 ಒಳಗೆ ಪಬ್ಲಿಷ್ ಆದಂತಹ ಒಂದು ಸಂಶೋಧನಾ ವರದಿಯನ್ನು ನಾನು ಉಲ್ಲೇಖ ಮಾಡ್ತೇನೆ. ನಾನು ಪ್ರಯೋಗ ಮಾಡ್ತೀನಿ. ಪ್ರಕಾಶ ಹೇಳ್ಯಾರಂತೇಳಿ ಮತ್ತೆ 8-9 ಗಂಟೆಗೆ ಅದು ಮಾಡಿದೆ. 8-9 ಗಂಟೆಗೆ ಯಾವ ಬರ್ತದೆ? ಕಾಗಿ ಬರ್ತದೆ. ಕಾಕ ಅಂತೆ ಕಾಗಿ ಲೇಟ್ ಲತೀಫ್. ಯಾಕೆ ಲೇಟ್ ಲತೀಫ್ ತಿಳ್ಕೊರಿ. ನೀವೆಲ್ಲರೂ ಎದ್ದು ಏನು ಮನೆಯೊಳಗ ಏನೋ ಟಿಫಿನ್ ಮಾಡಿ ಮುಸ್ರಿ ಹಿಂದೆ ಎತ್ತಲಾಗಿರ್ತಿರಲ್ಲ, ಅವಾಗ ಅದಕ್ಕೆ ಆಹಾರ. ಇನ್ನು ನೀವ ಲೇಟ್, ಅದು ನಿಮ್ಗೆ ಹೌದು. ಅಂದ್ರೆ ಬೆಳಗಾದ ತಕ್ಷಣ ಫಸ್ಟ್ ಕೂಗುವ ಪಕ್ಷಿ ಯಾರು ಹೇಳಿ? ನಾನೇ ಹೇಳ್ತೀನಿ. ಬೆಳಗಾದ ತಕ್ಷಣ ಪ್ರಪ್ರಥಮ ಕೂಗುವ ಪಕ್ಷಿ ಎ ಗುಬ್ಬಿ, ಬಿ ಕೋಗಿಲೆ, ಸಿ ಕೋಳಿ, ಡಿ ಹುಂಜ. ನಾವೆಲ್ಲರೂ ಏನ್ ತಪ್ಪು ಮಾಡಕತ್ತೀವಿ ಅಂತ ಕೇಳ. ನಾವೆಲ್ಲರೂ ಏನ್ ತಪ್ಪು ಮಾಡತ್ತೀವಿ ಅಂದ್ರೆ ನಾವು ಪುಸ್ತಕವನ್ನು ನೋಡಿ ಪ್ರಕೃತಿ ನೋಡಬೇಕು. ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಅರ್ಥ ಆಗುತ್ತೆ. ಪುಸ್ತಕವನ್ನು ನೋಡಿ ಕಾಗೆ ಕಪ್ಪುಗಿರುತ್ತದೆ, ಹೌದಾ ಟೀಚರ್, ಹೋಗಿ ನೋಡ್ಬರ್ತಿದ್ದೆ. ನಾವ್ಯಾರು ಪ್ರಕೃತಿಯನ್ನು ಕಣ್ತದೆ ನೋಡೇ ಇಲ್ಲ. ಯಾವ್ದಾರ ಪುಸ್ತಕದಾಗಿರುವ ವಿಷಯ ಪ್ರಕೃತಿಯನ್ನ ದಾಟಿ ಹೊಸದೇನದ ಐತೆ, ಎಲ್ಲ ಪ್ರಕೃತಿ ಒಳಗೆ ಇರ್ತೈತಿ.
ಮತ್ತು ಪ್ರಕೃತಿನ ಸರಿಯಾಗಿ ಕಾಣ್ತಕ್ಕಂಥ ನೋಡ್ತಾ ಇಲ್ಲ. ಮತ್ತೆ ಹೇಗೆ ನಾವು ಏನಪ್ಪಾ ಅಂದ್ರೆ ಈ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಮೊದಲು ಪ್ರಕೃತಿಯನ್ನು ತಂದಿರೋದು. ಓಕೆ, ಬೆಳಗಾದ ತಕ್ಷಣ ಹುಂಜ ಕುಕ್ಕು ಅಂತ ಕೂಗ್ತದಲ್ಲ, ಯಾಕೆ ಕೂಗ್ತದೆ? ಯಾಕೆ ಕೂಗ್ತದೆ ಗೊತ್ತಿಲ್ಲ? ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಗಲಿಕ್ಕೆ ಅದರದೇ ಆದ ಕಾರಣ ಇರ್ತಾವ. ಈ ಪಕ್ಷಿ ಯಾವುದು ಹುಂಜ ಕುಕ್ಕು ಯಾಕಂದ್ರೆ ಅದಕ್ಕೊಂದು ಬೌಂಡ್ರಿ ಮಾಡ್ತದೆ. ಏನ್ ಬೌಂಡ್ರಿ ಮಾಡ್ತು? ಒಂದು ಹುಂಜ ಐತಂದ್ರ ಅದ್ರ ಹುಂಜಿನ ಜೊತೆ ಯಾರಂತಾರ? ಹುಂಜಿನ ಹೆಂಡತಿ ಯಾರು? ಕೋಳಿಗೆ ನಾಲ್ಕು ಮಾತು. ಹೌದಾ? ಒಂದು ಕುಟುಂಬ. ಹೌದಾ? ಹುಂಜ ಕುಕ್ಕು ಒಂದು ಕೂಗುತ್ತಲ್ಲ, ಪಕ್ಕಕ್ಕಿರೋ ಹುಂಜಿ ಫ್ಯಾಮಿಲಿಗೆ ಅದೊಂದು ಅಲರ್ಟ್ ಕಾಲ್ ಕೊಡ್ತದ. ನಾವು ನಮ್ಮ ಕುಟುಂಬದವ್ರು ಇರ್ತೀವಿ, ನೀವು ಯಾರು ನನ್ ಕರ್ಕೊಂಡು ಹಾಕಲ್ಲ. ಕೂಗ್ತಾವೆ ಯಾರು ಕೇಳಿರೋ ನಾವೊಂದು ಕೇಳ್ತೀವಿ. ಸಂಡೆ ಹುಬ್ಳಿ ಧಾರವಾಡದಾಗಿಲ್ಲ, ನೀವು ಹುಬ್ಳಿ ಧಾರವಾಡ ಅಂತ ಕೇಳಕ್ ಸಾಧ್ಯ, ಸ್ವಲ್ಪ ಹಳ್ಳಿ ಬ್ಯಾಕ್ಗ್ರೌಂಡ್ ಇದೆ. ಸೊ ಇದನ್ಯಾಕೆ ನಾವು ನೋಡ್ತೀವಿ? ಈ ವಿಷಯ ಬರೀ ವಿಷಯ ಯಾಕೆ ಬಂದ್ರೆ, ಒಂದು ಫಾರೆಸ್ಟ್ನಾಗ ಒಂದೇ ಒಂದು ಗುರಿ ಅಂತಂದ್ರೆ ನೀವು ಹೀಗೆ ಬಂದ್ರೆ 1 ಕಿಲೋಮೀಟರ್, ಹೀಗೆ ಹೋದ್ರೆ 1 ಕಿಲೋಮೀಟರ್, ಹೀಗೆ ಬಂದ್ರೆ 1 ಕಿಲೋಮೀಟರ್, ಮತ್ತೆ ಈ ಭಾಗಕ್ಕೆ ಬಂದು ಈ ಗುಲಿಗೆ ಬಂದ್ಬಿಟ್ರೆ 1 ಸ್ಕ್ವೇರ್ ಕಿಲೋಮೀಟರ್. ಒಂದೇ ಒಂದು ಗುರಿ ಫಾರೆಸ್ಟ್ನಾಗ ಇದ್ರೆ ಅದು ಮಿನಿಮಮ್ 20 ರಿಂದ ಮ್ಯಾಕ್ಸಿಮಮ್ 200 ಸ್ಕ್ವೇರ್ ಕಿಲೋಮೀಟರ್ ಮಠ ಏನಪ್ಪ ಅಂತಂದ್ರೆ ಸಾಮ್ರಾಜ್ಯವನ್ನ ಆಳಿದಂತ ಉದಾಹರಣೆ. ನಿನ್ನೆರ ಒಂದು ಪೇಪರ್ನಾಗ, ಯಾವುದು ಪ್ರಜಾವಾಣಿ ಪೇಪರ್ನಾಗ 436 ಕಿಲೋಮೀಟರ್ ಅಂದ್ರ ಮಹಾರಾಷ್ಟ್ರದಾಗ ಹುಟ್ಟಿದಂತ, ವಿದರ್ಭದಾಗ ಹುಟ್ಟಿದಂತ ಹುಲಿ ನಮ್ಮ ಯಾವುದು ತೆಲಂಗಾಣದಾಗ ಬಂದು ತನ್ನ ವಾಸಸ್ಥಾನವನ್ನು ಕಂಡುಕೊಂಡದ.